ನಮ್ಮ ಜೊತೆಯಲ್ಲಿ ಬಹುಶಃ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ರಿತ್ವಿಕ್ ಪಾಂಡೆ ಅವರು, ಕಮಿಷನರ್ ಗುರುದತ್ ಅವರು ಇವತ್ತಿದ್ದಾರೆ. ಆರೋಗ್ಯ ಇಲಾಖೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ನ ಡೆಪ್ಯೂಟಿ ಡೈರೆಕ್ಟರ್ JD ಹಾಗೂ ಜಿಲ್ಲಾ ಮಟ್ಟದ DHO ಮತ್ತು ಪ್ರೋಗ್ರಾಮ್ ಆಫೀಸರ್ಗಳ ಒಂದು ಮೀಟಿಂಗನ್ನು ನಾವು ಇವತ್ತು ಕರೆದಿದ್ದೇವೆ. ಇಡೀ ಒಂದು ಆರೋಗ್ಯ ಇಲಾಖೆಯ ಎಲ್ಲ ಯೋಜನೆಗಳು ಏನಿದೆ ಮತ್ತು ಆ ಕಾರ್ಯಕ್ರಮ ಯಾವ ರೀತಿ ಅನುಷ್ಠಾನ ಆಗ್ತದೆ ಮತ್ತು ಇದನ್ನು ಇನ್ನು ಮುಂದಕ್ಕೆ ಯಾವ ರೀತಿ ಉತ್ತಮವಾಗಿ ಅನುಷ್ಠಾನ ಮಾಡಬೇಕು, ಅದರ ಜೊತೆಯಲ್ಲಿ ಇವತ್ತು ಇದ್ದಂಥ ನಮ್ಮ ಸಮಸ್ಯೆಗಳೇನು, ಅದಕ್ಕೆ ಹೇಗೆ ಒಂದು ಪರಿಹಾರ ಕಾಣಬೇಕಂತೇಳಿ ನಾವೊಂದು ದೀರ್ಘವಾದ ಚಿಂತನೆಯ ಸಭೆ ಇವತ್ತು ನಡೆಸಿ ಮುಗಿಲಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗಲಿಕ್ಕೆ ಇದೆ. ಇದರಲ್ಲಿ ಇವತ್ತು ಮಹತ್ವದ ಮೊದಲ ಒಂದು ವಿಚಾರ ಅಂತ ಹೇಳಿದರೆ ನೋಡಿ, ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದೊಂದು ವ್ಯಾಪ್ತಿ ಇರುವಂಥ ಇಲಾಖೆ. ಹುಟ್ಟುವ ಮೊದಲಿಗಿಂತಲೂ ಇನ್ನು ಸಾಯುವ ತನಕ ಇಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತ ಅಗತ್ಯತೆ ಇದೆ. ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಅಕಾರ್ಡಿಂಗ್ ಏಜಿಂದ ನಾವು ಪ್ರಾರಂಭ ಆಗ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿರೋ ವಿಚಾರಣೆ ಅಂತ ಹೇಳಿದರೆ ನಮಗಿರುವಂತಹ ತಳಮಟ್ಟದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾವು ಇವತ್ತು ಸ್ಟ್ರೆಂಥನ್ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು ಹೊರತು ಪ್ರೈವೇಟ್ ಆಸ್ಪತ್ರೆ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯವಂತ ಆದ ಜನಸಾಮಾನ್ಯ ಇವತ್ತು ಏನಾದರೂ ಹೆಚ್ಚು ಸಂಖ್ಯೆ ಇದ್ದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಗೌರ್ಮೆಂಟ್ ಸರ್ವಿಸ್, ಪ್ರೈವೇಟ್ ಸರ್ವಿಸಿಂದ ಅಲ್ಲ. ಪ್ರೈವೇಟ್ ಸರ್ವಿಸ್ನ ಇರ್ಬೋದು ಕಾಂಟ್ರಿಬ್ಯೂಷನ್, ಬಟ್ ಇಟ್ಸ್ ವೆರಿ ಲೆಸ್. ಅದು ಬರೀ ನಗರ ವ್ಯಾಪ್ತಿಯಲ್ಲಿ ಮಾತ್ರ ಹೊರತು ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಬಹುತೇಕ 80% ಇರುವಂಥ ಗ್ರಾಮೀಣ ಮಟ್ಟದಲ್ಲಿ 100ಕ್ಕೂ 100 ಉತ್ತಮವಾದ ಸೇವೆಯನ್ನು ಕೊಡ್ತಾ ಬಂದಿದ್ದರೆ ಅದು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡ್ತಾ ಬಂದಿದೆ ಅಂತ ನಾವಿವತ್ತು ಆಲೋಚನೆ ಮಾಡಬೇಕು. ಕೆಲವೊಂದು ದೊಡ್ಡ ಮಟ್ಟದ ವ್ಯಾಪ್ತಿಯ ಸಮಸ್ಯೆ ಇರ್ಬೋದು. ಇದರಲ್ಲಿ ಮೊದಲ ಸಮಸ್ಯೆ ನಮಗೆ ಯಾವುದಂತ ಹೇಳಿದರೆ ವೈದ್ಯರುಗಳ ಆ ಒಂದು ಅಲ್ಲಿ ಭಾಗವಹಿಸುವಿಕೆ ನಮಗೆ ಇವತ್ತು ಸಮಸ್ಯೆ ಇವತ್ತು ಆಗ್ತಾಯಿದೆ. ಬಹುಶಃ ಇವತ್ತು ನಮ್ಮಲ್ಲಿ MBBS ಡಾಕ್ಟ್ರ್ ನಮಗೆ 1290 ಕೊರತೆ ಇದೆ, ಶಾರ್ಟೇಜ್ 1290, ಮತ್ತು ಸ್ಪೆಷಲಿಸ್ಟ್ 924, ಇವತ್ತು ನರ್ಸಸ್ 892. ಇದು ನಮಗೆ ಒಂದು ಆಸ್ಪತ್ರೆಯಲ್ಲಿ ಬೇಕಾದಂಥ ಒಂದು ವಿಚಾರ. ಅದಕ್ಕಾಗಿ ಬಹುಶಃ ನಾವು ಈಗಾಗಲೇ ಡಾಕ್ಟರ್ಗಳು ಸುಮಾರು 200 ಡಾಕ್ಟರ್ಗಳಿಗೆ ಇವತ್ತು ನಾವು ನೇಮಕಾತಿ ಮಾಡಲಿಕ್ಕೆ ನಮಗೆ ಇವತ್ತು ಸರ್ಕಾರ ಇವತ್ತು ನಾವು ಪರ್ಮಿಷನ್ ನಾವು ತೆಕ್ಕೊಂಡಿದ್ದೇವೆ. ಇದರಲ್ಲಿ 200 ತೆಕ್ಕೊಂಡ್ರೂ ಕೂಡ ಮತ್ತೆ ನಮಗೆ 700 ಅದು 800 ಇವತ್ತು ಬಾಕಿ. MBBS 1000 ನಮಗೆ ಇವತ್ತು ಪೆಂಡಿಂಗ್ ಇರ್ತದೆ. ಅದಕ್ಕಾಗಿ ನಾವು ನೇರವಾಗಿ ನಾವು ಇವತ್ತು ವಾಕಿನ್ ಇಂಟ್ರು ಅಂತ ಇಲ್ಲಿ ನಾವು ಇವತ್ತು ಮಾಡ್ತೇವೆ. ಯಾರಾದರೂ ಕೂಡ MBBS ಕಲ್ತಂಥವರು ನಮಗೆ ಇವತ್ತು ಗೌರ್ಮೆಂಟ್ ಸರ್ವಿಸಲ್ಲಿ ಸೇರಬೇಕೆಂಬ ಆ ಒಂದು ಇಚ್ಛೆ ಇದ್ದರೆ ಅವರು DHಗೆ ಒಂದು ಅರ್ಜಿ ಕೊಟ್ಟರೆ ಸಾಕು. ಅವ್ರು ಆ ಕಡೆ ಈ ಕಡೆ ಓಡಾಡುವಂಥ ವಿಚಾರ ಏನು ಬೇಡ. DHಗೆ ಒಂದು ಅರ್ಜಿ ಕೊಟ್ಟರೆ ಅದು MBBS ಇರಲಿ PG ಇರಲಿ, ವಿದಿನ್ 1 ವೀಕ್ ಆ DHO DC ಒಪ್ಪಿಗೆ ತೆಕ್ಕೊಂಡು ಅವರಿಗೆ ಪ್ಲೇಸಲ್ಲಿ ಕೊಡಬೇಕು. ನಾವು MBBSಗೆ 60,000 ರೂಪಾಯಿ ಕೊಡ್ತಾಯಿದ್ದೇವೆ. ವರ್ಷ ಇವತ್ತು PG ಅವರಿಗೆ 1,10,000 10,000 ಇವತ್ತು ಸ್ಟಾರ್ಟಿಂಗ್ನಲ್ಲಿ ಇವತ್ತು ಕೊಡ್ತಾಯಿದ್ದೇವೆ. ಇಮ್ಮಿಡಿಯೇಟಾಗಿ 1 ವೀಕಲ್ಲಿ ಆರ್ಡ್ರು ಕೂಡ ಕೊಡ್ತೇವೆ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಬರೋದು. ಯಾಕೆಂತ ಹೇಳಿದರೆ ಯಾರೇ ಬರಬೇಕಾದ್ರೂ ಕೂಡ ಅವನಿಗೆ ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ನಾನು ಇಲ್ಲಿ ಸೇರಿದರೆ ನಾನು ಇಲ್ಲಿ ಇರ್ತೇನೆ ಅಥವಾ ನಾನು ಚೇಂಜ್ ಮಾಡ್ತಾರೆ ಅಂತ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ಅದಕ್ಕಾಗಿ ನಾವು ಇದನ್ನು ಪ್ರಪೋಸಲ್ ಮಾಡ್ತಾಯಿದ್ದೇವೆ ಸರ್ಕಾರಕ್ಕೆ. ವಿ ಆರ್ ಪ್ರಪೋಸಿಂಗ್. ನಾನು ಆರೋಗ್ಯ ಸಚಿವನಾಗಿದ್ದಾಗ ಮಾಡಿದ್ದೆ, ಮತ್ತು ಇಟ್ ವಾಸ್ ನಾಟ್ ದೇರ್, ಈಗ ಇಲ್ಲ. ಅದು ನಾನು ಪ್ರಪೋಸ್ ಮಾಡ್ತಾಯಿದ್ದೇನೆ. ಯಾರೆಲ್ಲ ಇವತ್ತು ಬಂದು ಕಾಂಟ್ರಾಕ್ಟ್ ಬೇಸಲ್ಲಿ ಸೇರ್ತಾರೆ ಅವರು 5 ವರ್ಷ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋದರೆ ಅವರ ಪರ್ಫಾರ್ಮೆನ್ಸ್ ನೋಡಿ ವಿ ವಾಂಟ್ ಟು ಅಬ್ಸರ್ವ್ ದೆಮ್ ಟು ಪರ್ಮನೆಂಟ್ ಜಾಬ್ಗೆ, ಅವರನ್ನು ಗೌರ್ಮೆಂಟ್ ಜಾಬಾಗಿ ಪರ್ಮನೆಂಟ್ ಮಾಡಲಿಕ್ಕೆ ನಾವು ಅಬ್ಸರ್ವ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕಾಗ ಅವ್ರಿಗೆ ಒಂದು ಸೇಫ್ ಸೆಕ್ಯೂರಿಟಿ ಅಂತ ಕೊಟ್ಟರೆ ದೇ ವಿಲ್ ಕಮ್ ಆ್ಯಂಡ್ ಜಾಯಿನ್ ಮಾಡಲಿಕ್ಕೆ ಅವರು ಆಸಕ್ತಿ ಹೊತ್ತು ವಹಿಸ್ತಾರೆ. ಎರಡನೇದೇನಂತ ಹೇಳಿದರೆ ಈ ಹಿಂದೆ ನಾವು ಇದ್ದ ಸಂದರ್ಭ ಬಹುಶಃ ಗೌರ್ಮೆಂಟ್ ಸರ್ವಿಸ್ ಸೇರಿದವರು PG ಮಾಡಲಿಕ್ಕೆ ಅವಾಗ ಅವಕಾಶ ಇತ್ತು. ಇಷ್ಟು % ಆಫ್ ದಿ ಸ್ಟೂಡೆಂಟ್ಸ್ ಆರ್ ಅಲೌಡ್ ಫಾರ್ PG.
ಮತ್ತೊಮ್ಮೆ ಅದನ್ನು ಕ್ಯಾನ್ಸಲ್ ಮಾಡಿದರು ಮಧ್ಯದಲ್ಲಿ. ಈಗ ನಾವು ಮತ್ತೆ ಅವರಿಗೆ ನಮ್ಮ ಗೌರ್ಮೆಂಟ್ ಸರ್ವಿಸ್ ಯಾರು ಇವತ್ತು ಸೇರ್ತಾರೆ MBBS ಕಲಿತು ಬಂದವರು, ಅವರು 5 years ಅಂತ ಅಬ್ಸರ್ವ್ ಆದ ನಂತರ ಇಫ್ ದೇ ವಾಂಟ್ ಟು ಡು PG ಮಾಡುವಂಥ ಅವಕಾಶ ಇದ್ದರೆ, ಅವ್ರಿಗೆ ಬೇಡಿಕೆ ಇದ್ದರೆ PG ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿ ಅವ್ರಿಗೆ ಕೊಡ್ತೇವೆ. ಯಾಕೆ ಪ್ರತಿಯೊಬ್ಬ MBBS ಅವನು ಕೂಡ ಅವನು ಕಲಿಯೋದು MBBS, ಅವನು PG ಮಾಡಬೇಕೆಂಬ ಉದ್ದೇಶದಿಂದ. ನೀವು ಇಲ್ಲಿ ಸೇರಿದ ನಂತರ ಅವನಿಗೆ PG ಮಾಡಲಿಕ್ಕೇನು ಆಗೋದಿಲ್ಲ ಎಂಬ ಅಂದರೆ ಅವಕಾಶ ಇಲ್ಲ, ಎಲ್ಲರೂ ಮಾಡ್ತಂತ ಇರಲಿಲ್ಲ, ಅವಕಾಶವೇ ಇಲ್ಲ ಅಂತ ಹೇಳಿದರೆ ಅಲ್ಲಿ ಆ ಮೈಂಡ್ಸೆಟ್ ಬರೋದೇ ಇಲ್ಲ, ನಮಗೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು. ಸೊ ಅದಕ್ಕೂ ಕೂಡ ನಾವು ಇವತ್ತು PG ಮಾಡುವಂಥ ಅವಕಾಶ ಅಧಿಶ್ರೀಗದಲ್ಲಿ ಇವತ್ತು ಮಾಡುವಂಥದ್ದು. ಎರಡನೇದು, ಇವತ್ತು ನಗರ ಮಟ್ಟದಲ್ಲಿ ನಮಗೆ ಡಾಕ್ಟ್ರು ಸಿಗ್ತಾರೆ. ಕುಗ್ರಾಮ, ಟ್ರೈಬಲ್ ಏರಿಯಾ ಮತ್ತು ಕೆಲವೊಂದು ಗುಡ್ಡಗಾಡು ಪ್ರದೇಶದಲ್ಲಿ ನಮಗೆ ವೈದ್ಯರ ಬಲ ಕೊರತೆ ಇದೆ. ಅದಕ್ಕಾಗಿ ನಾವು ಬಹುಶಃ ನಾವು ಚರ್ಚೆ ಮಾಡಿದ್ದೇವೆ, ಯಾವ ಒಂದು ನಮ್ಮ ಬಾರ್ಡರ್ ಏರಿಯಾ, ಒಂದು ಜಿಲ್ಲೆಯ ಬಾರ್ಡರ್ ಏರಿಯಾಗಳು, ಉದಾಹರಣೆಗೆ ಮಂಗಳೂರಿನ ಬಾರ್ಡರ್ ಯಾವುದು ಅಂತ ಬರ್ತದೆ, ಒಂದು ಚಾರ್ಮಾಡಿ ಘಾಟಿ ಅಂತ ಪ್ರದೇಶ ಬರ್ತದೆ. ಇನ್ನು ನಮಗೆ ಶಿರಾಡಿ ಘಾಟಿ, ಹಾಸನ ಜಿಲ್ಲೆಯ ಶಿರಾಡಿ ಘಾಟಿ ಅಂತ ಒಂದು ಪ್ರದೇಶ ಇವತ್ತು ಬರುವಂಥದ್ದು. ಇನ್ನೊಂದು ಈ ಕಡೆ ತೆಕೊಂಡ್ರೆ ಉಡುಪಿಯ ನಿಮ್ಮ ಆಗುಂಬೆ ಘಾಟಿ, ಈ ಒಂದು ಪ್ರದೇಶದಲ್ಲಿ ಎಲ್ಲವೂ ಕೂಡ ಕಾಡಿನ ಮಧ್ಯೆಯಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ, ಎಲ್ಲ ನಗರ ಮಟ್ಟದಲ್ಲೇ ಇವತ್ತು ನೋಡ್ತಾರೆ. ಅದಕ್ಕೆ ಅಲ್ಲಿ ಕೆಲಸ ಮಾಡೋರು ಯಾರಾದರೂ ಇಚ್ಛಿಸಿದಲ್ಲಿ ಅವರಿಗೆ ನಾವು ಸುಮಾರು 15,000 ಏನಾದರೂ ಹೆಚ್ಚು ನಾವು ನಗರದಲ್ಲಿ ಕೊಡ್ತೇವೆ ಅದಕ್ಕಿಂತ ಸ್ವಲ್ಪ ಮಟ್ಟಿನ ಹೆಚ್ಚಿನ ಆ ವೇತನ ಫಿಕ್ಸ್ ಮಾಡಲಿಕ್ಕೆ ಕೂಡ ನಾವು ಇವತ್ತು ಮಾಡಿ ಅದಕ್ಕೆ ಕೂಡ ತೀರ್ಮಾನ ತೆಗೊಳ್ತೇವೆ. ಮತ್ತು ಯಾರು ರಿಟೈರ್ಡ್ ಆಗಿದ್ದಾರೆ 60 years ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ, ರಿಟೈರ್ಡ್ ಡಾಕ್ಟರ್ಸ್ ಇಫ್ ದೇ ಆರ್ ಮೆಂಟಲಿ ಆ್ಯಂಡ್ ದೇ ಆರ್ ಫಿಸಿಕಲಿ ಫಿಟ್, ಇದರಲ್ಲಿ ಅವರನ್ನು ನಾವು ಮೊದಲ ಹಂತದಲ್ಲಿ 70 ವರ್ಷದ ತನಕ ನಾವೀಗ ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಈಗ 60 ರಿಟೈರ್ಡ್ ಆಗಿರ್ತಾರೆ, ಅವರು ಒಂದೇ ಊರಲ್ಲಿ ಇರ್ತಾರೆ, ಅವ್ರಿಗೆ ಇಚ್ಛೆ ಇದೆ ನಾನು ಕೆಲಸ ಮಾಡಬೇಕಂತೇಳಿ, ನಮ್ಮ ಬರೀ ಒಂದು ಕಾನೂನಿಂದಾಗಿ ಅವರಿಗೆ ಅವಕಾಶ ಇತ್ತು ಸಿಗ್ತಾ ಇರಲಿಲ್ಲ. ಸೊ ನಾವು ಅವರಿಗೆ ಕೂಡ ಆ ಒಂದು ಆಫ್ಟರ್ ರಿಟೈರ್ಮೆಂಟ್ ಆನ್ ಕಾಂಟ್ರಾಕ್ಟ್ ಬೇಸ್ ಇಫ್ ದೇ ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಅವರಿಗೆ ಕೂಡ ನಾವು ಅವಕಾಶ ಮಾಡಿಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇದು ಮಾಡುವಂಥದ್ದು ನಮ್ಮ ಈ ವೈದ್ಯರ ಕೊರತೆಯನ್ನು ಹೇಗೆ ಬಗೆಹರಿಸ್ಬೋದು ಅಂತೇಳಿ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಇವತ್ತು ಮಾಡಿದ್ದು, ಅದನ್ನು ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನವನ್ನು ನಾವು ಮಾಡಲಿಕ್ಕೆ ನಮ್ಮ ಆದೇಶವನ್ನು ಮಾಡ್ತೇವೆ. ಎರಡನೇದು ಬಹುಶಃ ಇವತ್ತು ನಮ್ಮ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಇವತ್ತು ಕೊರತೆ ಏನಿದೆಯಾ, ನರ್ಸಸ್, ಅದನ್ನು ಬಗ್ಗೆ ಕೂಡ ಇವತ್ತು 400 ನರ್ಸಸ್, 400 ಫಾರ್ಮಸಿಸ್ಟ್ ಮತ್ತು 400 ಲ್ಯಾಬ್ ಟೆಕ್ನಿಷಿಯನ್ಸ್ ಇದನ್ನು ಕೂಡ ನೇಮಕಾತಿ ಮಾಡಲಿಕ್ಕೆ ಆದಷ್ಟು ಬೇಗನೆ ನಮ್ಮ ಪ್ರೊಸೀಜರನ್ನು ನಾವು ಇವತ್ತು ಪ್ರಾರಂಭಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸುವಂಥದ್ದು. ಇದರ ಜೊತೆಯಲ್ಲಿ ಈಗ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಮಳೆಗಾಲ ಇದೊಂದು ಸೀಸನ್, ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ವೈರಸ್ ಮ್ಯೂಟೇಷನ್ ಜಾಸ್ತಿ ಆಗುವಾಗ ಗಾಳಿಯಲ್ಲಿ ಒಂದಲ್ಲೊಂದು ರೀತಿಯಿಂದ ಬಹುಶಃ ಇವತ್ತು ಆಗ್ತಾ ಬರ್ತದೆ. ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಇವತ್ತು ವಹಿಸ್ಕೊಳ್ಬೇಕಾ ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಇವತ್ತು ಜನರು ಕೂಡ ಜನಜಾಗೃತಿಯಿಂದ ಇರಬೇಕು. ಎರಡನೇದು, ಸ್ವಲ್ಪ ಮಟ್ಟಿನ ಜ್ವರ ಬಂದರೂ ಕೂಡ ತಕ್ಷಣ ಟೆಸ್ಟಿಗೆ ಒಳಪಡಬೇಕು. ಈಗ ಜನರು ಏನಾಗಿದೆ ಅಂತ ಹೇಳಿದರೆ ಅವ್ರದ್ದೊಂದು ಮದ್ದು ಜ್ವರ ಬಂದಾಗ ಅದು ಆಗಿರಬೇಕು, ಇದು 3 ದಿವಸ 4 ದಿವಸ ನಂತರ ಜ್ವರ ಜಾಸ್ತಿ ಆದ ನಂತರ ಇವರು ಮತ್ತೆ ಹೋಗೋದು, ಆವಾಗ ಮತ್ತೆ ಒಂದೊಂದು ಪ್ರಾಬ್ಲಮ್ ಆಗ್ತದೆ ಇದರಲ್ಲಿ. ಅದಕ್ಕೆ ಜನರು ಕೂಡ ಸ್ವಯಂ ಪ್ರೇರಿತವಾಗಿದ್ದು ಆಲೋಚನೆ ಮಾಡಬೇಕು. ದಿಸ್ ಇಸ್ ಅ ಟೈಮ್ ಆಫ್ ವೈರಲ್ ಡಿಸೀಸ್ ಇವತ್ತು ಬರುವಂಥದ್ದು. ಸೊ ವಿ ಹ್ಯಾವ್ ಟು ವೆರಿ ಕೇರ್ಫುಲ್ ಇದರಲ್ಲಿ. ಅದು ನೀರಿನಲ್ಲಿ ಕೂಡ ಬಿಸಿ ನೀರು ಮಾಡಿ ಇವತ್ತು ಕುಡಿಬೇಕು. ಇದು ಸಣ್ಣ ವಿಚಾರ ನೀವು ಇಲ್ಲ ಅಂತೇಳಿ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಆ ಒಂದು ಜನರಾಗಿ ಮೂಡಿಸುವಂಥ ಜೊತೆಯಲ್ಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ಅಲ್ಲಿ ನಮ್ಮ ಡಾಕ್ಟರ್ಸ್, ಲೋಕಲ್ ಬಾಡಿ ಪಂಚಾಯತ್ ಲೋಕಲ್ ಬಾಡಿ ಕೂತ್ಕೊಂಡು ಅಲ್ಲಿ ಫಾಗಿಂಗ್ ಮಾಡುವಂಥದ್ದು ಅಥವಾ ಅಲ್ಲಿ ಕ್ಲೆನ್ಲಿನೆಸ್ ಮಾಡುವಂಥದ್ದು. ಮತ್ತು ಯಾರಾದರೂ ಸಾಂಕ್ರಾಮಿಕ ರೋಗ ಬರುವಂಥ ಪರಿಸ್ಥಿತಿಯನ್ನು ಅವರ ಶಾಪ್ ಮುಂದೆ ಅಥವಾ ಅವರ ಮನೆ ಮುಂದೆ ಅಥವಾ ಅಲ್ಲಿ ಬಿಲ್ಡಿಂಗ್ ಮುಂದೆ ಏನಾದರೂ ಮಾಡಿದರೆ ನೀರು ಶೇಖರಣೆ ಆಗುವಂಥ ಇದರಲ್ಲಿ ಕಠಿಣವಾದ ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಆ ಕಠಿಣ ಕ್ರಮವನ್ನು ಮಾತ್ರ ಲೋಕಲ್ ಬಾಡಿಯವರು ತಗೊಳ್ಬೇಕು. ಇದರಲ್ಲಿ ಅಲ್ಲಿಗೆ ಡೈರೆಕ್ಷನ್ ಕೊಡೋದು ಹೆಲ್ತ್ ಡಿಪಾರ್ಟ್ಮೆಂಟ್, ಅವರು ಅದನ್ನು ತಗೊಳ್ತಾರೆ. ಇನ್ನು ನಮ್ಮ ರೋಗಕ್ಕೆ ಸಂಬಂಧಪಟ್ಟಾಗೆ KFD ಏನು ನಮ್ಮ
ಶಿವಮೊಗ್ಗ ಮತ್ತು ನಮ್ಮ ಶಿರ್ಸಿ ಅದೇ ರೀತಿ ಸಾಗರ್ ಕಡೆ ಜಾಸ್ತಿ ಹೆಚ್ಚಿದೆಯಾ ಅಲ್ಲಿ ಈಗ ನಮಗೆ ಇಂಜೆಕ್ಷನ್ ಮುಂಚೆ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೆವು. ಈಗ ಅದರಲ್ಲಿ 1-2 ವರ್ಷದಿಂದ ಅದು ಬ್ಯಾನ್ ಆದ ಕಾರಣ ಅದು ಮತ್ತೆ ರಿಸರ್ಚ್ ಆಗಿ ಹೊಸತಾಗಿ ಬರಲಿಲ್ಲ. ಅದಕ್ಕಾಗಿ ನಾವು ಆಯಿಲ್ ಕೊಡ್ತಾ ಇದ್ದೇವೆ. ಪ್ಲಸ್ ಅವರಿಗೆ ಜನಜಾಗೃತಿ ಕೂಡ ಇದು ಮೂಡಿಸಿದ್ದೇವೆ ಹೋಗಬಾರ್ದು ಅಂತೇಳಿ. ಏನಾದರೂ ಚಿಕಿತ್ಸೆ ಬಂದರೆ ಗೌರ್ಮೆಂಟ್ ಆಸ್ಪತ್ರೆ ಮಾತ್ರ ಅಲ್ಲ, ಪ್ರೈವೇಟ್ ಆಸ್ಪತ್ರೆ ಕೂಡ ಫ್ರೀ ಟ್ರೀಟ್ಮೆಂಟ್ ಇವತ್ತು ನಾವು ಹೇಳಿದ್ದೇವೆ. ಅಷ್ಟೇ ಅಲ್ಲ, ಸ್ನೇಕ್ ಬೈಟಿಗೆ ಕೂಡ ಇವತ್ತು ಎಲ್ಲ ಸ್ನೇಕ್ ಬೈಟಿಗೆ ಬೇಕಾಗುವಂಥ ವ್ಯಾಕ್ಸಿನೇಷನ್ ಏನಿದೆ ಆಯಿತು ನಮ್ಮ ಆ್ಯಂಟಿ ಸ್ನೇಕ್ ನಮ್ಮ ಇದನ್ನು ಕೂಡ ನಾವು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಿನಿಮಮ್ 10 ವಾಯಲನ್ನು ಇಟ್ಕೊಳ್ಬೇಕು, ಮಿನಿಮಮ್ 10. ಮತ್ತು ತಾಲೂಕಲ್ಲಿ ಹೆಚ್ಚಿನದು CSCಯಲ್ಲಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಕೂಡ. ಮತ್ತು ಸ್ನೇಕ್ ಬೈಟಿಗೆ ಕೂಡ ಬರೀ ಗೌರ್ಮೆಂಟಲ್ಲಿ ಮಾತ್ರ ಅಲ್ಲ, ನಮ್ಮ ಪ್ರೈವೇಟ್ನಲ್ಲಿ ಕೂಡ ಅದಕ್ಕೆ ಫ್ರೀ ಚಿಕಿತ್ಸೆ ಇದೆ. ಸೊ ಆರೋಗ್ಯ ಮಿತ್ರ ಅದು ಕಾಂಟ್ಯಾಕ್ಟ್ ಮಾಡಿದ ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ಈ 3 ಅನುಭವ ನಾವು ಪ್ರಮುಖವಾಗಿ ನಾವು ಇಟ್ಕೊಂಡು ಈ ನಮ್ಮ ಕಳೆದ ವರ್ಷ ಸುಮಾರು 16,000 ಸ್ನೇಕ್ ಬೈಟ್ ಆಗಿದೆ. 159 ಲಾಸ್ಟ್ ಟೈಮ್ ಅದು ಕೂಡ ಡೆತ್ತು ಕೂಡ ಇವತ್ತು ಆಗಿದೆ. ಅದೇ ರೀತಿ ನಮ್ಮ ಎಲ್ಲ ಬೇರೆ ಬೇರೆ ಇಲಾಖೆಯನ್ನು ಅದು ಮ್ಯಾಟರ್ನಲ್ ಹೆಲ್ತಲ್ಲಿ, ಚೈಲ್ಡ್ ಹೆಲ್ತಲ್ಲಿ ಆ್ಯಂಡ್ RBSK ಬಗ್ಗೆ ಕೂಡ ನಾನು ನಿಮ್ಮ ಮುಖಾಂತರ ನಮ್ಮ ರಾಜ್ಯ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. RBSK ಹೆಲ್ತ್ ಟೀಮ್ ಪ್ರತಿಯೊಂದು ನಮ್ಮ ತಾಲೂಕು ಮಟ್ಟದಲ್ಲಿದೆ, 2 ಟೀಮ್. ಅವ್ರ ಜವಾಬ್ದಾರಿ ಏನಂತ ಹೇಳಿದರೆ ಅವರು ಎಲ್ಲ ಶಾಲೆಗೆ ಹೋಗಿ ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯನ್ನು ಪರೀಕ್ಷಿಸಿ ಬೇರೆ ಬೇರೆ ರೋಗಗಳಿಗೆ ಏನಾದರೂ ಅದರಲ್ಲಿ ಕಂಡು ಬಂದರೆ ಅದು ಬಹುಶಃ ಕಣ್ಣಿನ ಕೊರತೆ ಫ್ರೀಯಾಗಿ ಇದು ಕೊಡುವಂಥದ್ದು, ಕಿವಿ ಕೇಳದಂಥ ಒಂದು ಫ್ರೀಯಾಗಿ ಇಯರಿಂಗ್ ಏಡ್ ಕೊಡುವಂಥದ್ದು, ಅದು ಏನಾದರೂ ಅವ್ರಿಗೆ ಆಪ್ರೇಷನ್ ಆಗಬೇಕಾದ್ರೆ ಅವ್ರು ಕರ್ಕೊಂಡೋಗಿ ಫ್ರೀಯಾಗಿ ಇವತ್ತು ಟ್ರೀಟ್ಮೆಂಟ್ ಕೊಡುವಂಥದ್ದು. ಯಾಕೆ ಸಣ್ಣದಿಂದಲೇ ಮಕ್ಕಳನ್ನು ಗುರುತಿಸಿಕೊಂಡು ಬಹುಶಃ ಇವತ್ತು ಚಿಕಿತ್ಸೆಗೆ ಇವತ್ತು ಆ ಕುಟುಂಬಸ್ಥರಿಗೆ ಉಪಕಾರವಂಥ ಕೆಲಸ ಇವತ್ತು ಈ ಟೀಮಿಗೆ ಮಾಡುವಂಥದ್ದು. ಸೊ ಇದನ್ನೆಲ್ಲ ಕೂಡ ನಾವು ಮಾಹಿತಿಯನ್ನು BO ಮುಖಾಂತರ ಸ್ಕೂಲಿಗೆ ಕೊಡ್ತೇವೆ. ಸ್ಕೂಲ್ನವ್ರು ಇವತ್ತು ಅದನ್ನು ನೋಡಿಕೊಳ್ತಾರೆ. ಹೇಳಿಕೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಕೀಮನ್ನು ನಾವು ಇವತ್ತು ಚರ್ಚೆ ಮಾಡಿ ಅದನ್ನು ಚೆನ್ನಾಗಿ ಸ್ಟ್ರೀಮ್ಲೈನ್ ಮಾಡಿ ತಳಮಟ್ಟಕ್ಕೆ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೇವೆ. ನಿಮ್ಮೆಲ್ಲ ಸಹಕಾರ ನಮಗೆ ಇವತ್ತು ಅತಿ ಅಗತ್ಯ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಔಷಧಿಗಳ ಬಗ್ಗೆ ಚರ್ಚೆ ಆಗಿದೆ. ಈಗಾಗಲೇ ಬಹುಶಃ ಮುಂದಿನ ಯಾಕೆಂತ ಹೇಳಿದರೆ ಈಗ ಒಂದು ಕ್ವಾರಂಟೈನ್ ಅಂತ ಒಂದು ವಿಚಾರ ನಿಮಗೆ ಗೊತ್ತಿದೆ ಲಾಸ್ಟ್ ಟೈಮ್. ಆದ ಕಾರಣ ನಾವೆಲ್ಲ ಇವತ್ತು ಟೆಸ್ಟ್ ಮಾಡಿಕೊಂಡು ಬಂದು ಆ ಮದ್ದನ್ನು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ವೇರ್ ಹೌಸ್ಗೆ ಮುಟ್ಟಿದ ನಂತರ ಮತ್ತೆ ಇನ್ನೊಮ್ಮೆ ಟೆಸ್ಟಿಗೆ ಕಳಿಸ್ಲಿಕ್ಕಿದೆ. ಯಾವುದು ನಾವು ಬೆಲ್ಲಾರಿ ಕೇಸ್ ಇದಾದ ನಂತರ ಆವಾಗ ಏನಾಗ್ತದೆ, ಆ ಒಂದು ಸಡನ್ನಾಗಿ ಮೂವ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು. ಈಗಾಗಲೇ ಬಹುಶಃ 81 ಏನಿತ್ತು ಎಸೆನ್ಷಿಯಲ್ ಮೆಡಿಸಿನ್ಸ್ ಇದೆಯಾ ಇದರಲ್ಲಿ ಅದು ಟೆಂಡರ್ ಆಗಿ ಎಲ್ಲ PSCಗಳಿಗೆ ಮುಟ್ಟಿದೆ. ಇನ್ನು ಸುಮಾರು 200ಕ್ಕಿಂತ ಅಧಿಕ ಔಷಧಿಗೆ ಟೆಂಡರ್ ಆಗಿ ಬಹುಶಃ ಇವತ್ತು ಅಪ್ರೂವ್ ಆಗಿ ಬಹುಶಃ ಮುಂದಿನ 3 ತಿಂಗಳಲ್ಲಿ ಮುಟ್ತದೆ. ಮತ್ತು 200 ಎಸೆನ್ಷಿಯಲ್ ಡ್ರಗ್ಸಿಗೆ ಬಹುಶಃ ನಾವು ಅದನ್ನು ಆದಷ್ಟು ಬೇಗ ಟೆಂಡರ್ ಕರೀತಾರೆ ಈ ವರ್ಷಕ್ಕೆ. ಅದು ಮುಂದಿನ ವರ್ಷಕ್ಕೆ ಏನು ಬೇಕು ಅದು ಈಗಾಗಲೇ ಪ್ರೊಸೆಸನ್ನು ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ಒಂದು ಸ್ವಲ್ಪ ಸಮಯದಲ್ಲಿ ಅಲ್ಲಿಯ ತನಕ ಲೋಕಲ್ ಆಗಿ ನಮ್ಮ ಆರೋಗ್ಯ ಸುರಕ್ಷಾ ಸಮಿತಿಯಿಂದ ಅನುದಾನದಲ್ಲಿ ನಾವು ಅಗತ್ಯವನ್ನು ಪರ್ಚೇಸ್ ಮಾಡಲಿಕ್ಕೆ ಕೂಡ ನಾವು ಕೊಟ್ಟಿದ್ದೇವೆ. ಬಟ್ ದರ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್ ಅಲ್ಲಿ ಲೋಕಲ್ ನಾವು ಪ್ರಾಕ್ಟೀಸ್ ಮಾಡಿ ಕೊಡುವಂಥದ್ದು. ಅದಕ್ಕಾಗಿ ಮುಂದಿನ ವರ್ಷದಿಂದ ಈ ರೀತಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡು ನಮ್ಮ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಿ ಈ ವರ್ಷದಿಂದಲೇ ಅದನ್ನು ನಾವು ಅದನ್ನು ಪ್ರಾರಂಭ ಮಾಡ್ತೇವೆ. ಅಲ್ಲ ಅದನ್ನೇ ಶಾರ್ಟೇಜ್ ಬೇಗ ಇದೊಂದು ಆಗಿದೆ. ಮತ್ತು ಅದು 3 ತಿಂಗಳಲ್ಲೂ ಕೂಡ ಸರಿ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಮಾತ್ರ ಯಾವುದು ಬೇಕು ಅದನ್ನು ಅಲ್ಲಿಂದಲೇ ಪರ್ಚೇಸ್ ಮಾಡಿ ಕೊಡೋಂಥ ಪವರನ್ನು ಕೊಟ್ಟಿದ್ದೇವೆ.
ಅದರಲ್ಲಿ ಒಂದಿಷ್ಟು ಡಾಕ್ಟರ್ಸ್ಗಳು ಕಡ್ಡಾಯ ಸೇವೆಯನ್ನು ಮಾಡ್ತಿಲ್ಲ. ಅವರಿಗೆ ತಾವು ಪೆನಾಲ್ಟಿ ಹಾಕೋದಕ್ಕೆ 25 ಲಕ್ಷದ 15, 10, 25 ಜನಕ್ಕೆ ಹಾಕಿದ್ದೀವಿ ಸರ್ ಪೆನಾಲ್ಟಿ. ಸರ್ ಈಗ ಇನಿಷಿಯೇಟ್ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ 500 ಡಾಕ್ಟರ್ಸ್ ಈ ವರ್ಷ ಯಾರು ಜಾಯ್ನ್ ಆಗಿಲ್ಲ ಸರ್, ಅಂದರೆ ಬಂದು ಹೋಗಿದ್ದಾರೆ ಅಂಥವ್ರಿಗೆ ಈಗ ಇನಿಷಿಯೇಟ್ ಲೀಗಲ್ ಆ್ಯಕ್ಷನ್ ಇಂಡಿವಿಜುವಲ್ ಆಗಿ ಮಾಡಬೇಕು ಸರ್. ಈಗ ಲಾಸ್ಟ್ ಟೈಮ್ ಯಾರು ಕಂಪ್ಲೀಟ್ ಆಗಿದೆ ಅವ್ರು ಬಂದು ಜಾಯ್ನ್ ಆಗಲಿಕ್ಕೆ ನಾವು ಆದೇಶ ಕೊಟ್ಟಿರ್ತಾರೆ. ಜಾಯ್ನ್ ಆಗದಿದ್ದಕ್ಕೆ ಸ್ವಲ್ಪ ಟೈಮ್ ಇದೆ, ಅದನ್ನು ಕ್ರೋಢೀಕರಿಸಿಕೊಂಡು ಎಲ್ಲರಿಗೂ ಕೂಡ ಫೈನ್ ಹಾಕ್ತೇವೆ. ಈಗ ನೋಟಿಸ್ ಕೊಟ್ಟಿದ್ದೀವಿ ಸರ್, ಟೈಮ್ ಮುಗೀತು. ಈಗ ಲೀಗಲ್ ಆ್ಯಕ್ಷನ್ ತೊಗೊಳ್ತೀವಿ ಸರ್. ಯಾರೆಲ್ಲ ಜಾಯ್ನ್ ಆಗಲಿಲ್ಲ ಅವ್ರಿಗೆಲ್ಲರೂ ಕೂಡ ಫೈನ್ ಹಾಕ್ತೇವೆ ಅವರಿಗೆ. ಏನಕ್ಕೆ ಜಾಯ್ನ್ ಆಗ್ತಿಲ್ಲ ಅಂತ ಸರ್? ಯಾವುದು? ಕಡ್ಡಾಯ ಸೇವೆಗೆ ಯಾಕೆ ಜಾಯ್ನ್ ಆಗ್ತಿಲ್ಲ? ಒಂದು ಅವರಿಗೆ PG ಕಲಿಬೇಕು, PG ಕಲಿಸಲಿಕ್ಕೆ ಅವ್ರಿಗೆ ಬೇಕು. ಇನ್ನೊಂದು ಅವರಿಗೆ ಅರ್ಜೆಂಟ್ ಸ್ಯಾಲರಿ ಅವಕಾಶ ಕೂಡ ಅಗತ್ಯನೂ ಕೂಡ ಇರಲಿಕ್ಕಿಲ್ಲ ಇದರಲ್ಲಿ. ಈಗ ಯಾರಿಗೆ ದುಡ್ಡು ಕೆಲಸ ಬೇಕು ಅರ್ಜೆಂಟ್ ಅವನಿಗೆ ಬಂದು ಕೆಲಸಕ್ಕೆ ಸೇರ್ತಾನೆ. ಯಾವುದು? ನಮ್ಮ ಸರ್ಕಾರಿ ಕೋಟದಲ್ಲಿ ಸೀಟ್ ಪಡ್ಕೊಂಡು ಕಡ್ಡಾಯ ಸೇವೆ ಮಾಡೋಣ ಅಂತ. ಎಂತ ಮಾಡೋದು ಇದೆಲ್ಲ ಪ್ರಯೋಜನ ಪಡ್ಕೊಂಡವ್ರದ್ದು ಸಮಸ್ಯೆ ಜಾಸ್ತಿ. ಮತ್ತು ಕೆಲವೊಂದು ವಿಚಾರದಲ್ಲಿ ಅವರಿಗೆ ಗ್ರಾಮೀಣ ಮಟ್ಟಕ್ಕೆ ಹೋಗಬೇಕು. ಫೈನ್ ಅಮೌಂಟ್ ಜಾಸ್ತಿ ಮಾಡ್ತೀರಾ ಸರ್ ನೀವು? ಮಾಡಿದ್ದೇನಲ್ಲ ನಾನೇ ಮುಂಚೆ ನೋಡಿ, ನಾನು ಹಿಂದೆ 2013 ಬರೋ ಮುಂಚೆ 1 ಲಕ್ಷ, 3 ಲಕ್ಷ, 5 ಲಕ್ಷ ಇತ್ತು. ಅದನ್ನು ನಾನು ಹೊಂದಿದ್ದನ್ನು 10 ಮಾಡಿದ್ದೆ, 3 ಇದ್ದದನ್ನು 15 ಮಾಡಿದ್ದೆ, 5 ಇದ್ದನ್ನು 25 ಲಕ್ಷ. ಇಲ್ಲ ಸರ್, ಇನ್ನೂ ಕಠಿಣವಾಗಿ ಆಗಬೇಕು ಸರ್. ಯಾಕಂದ್ರೆ ಯಾವುದು? ಈಗ ಅಷ್ಟೇ ಇದೆ. ಯಾಕಂದ್ರೆ ಸರ್ಕಾರಿ ಕೋಟಾದಲ್ಲಿ ಯಾವುದು? ಎಷ್ಟಾಗಿದೆ? ಈಗ 450 ಡಾಕ್ಟರ್ಸ್ ಮೇಲೆ ಈಗ ಇನಿಷಿಯೇಟ್ ಮಾಡ್ತೀವಿ ಸರ್. ಲೀಗಲ್ ಆ್ಯಕ್ಷನ್ ಈಗ ಇನಿಷಿಯೇಟ್ ಮಾಡ್ತೀವಿ ಸರ್. ಅದು ಇಂಡಿವಿಜುವಲ್ ಕೇಸ್ ಆಗಬೇಕು ಸರ್ ಕೋರ್ಟಲ್ಲಿ. ನಾವು ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ತೊಗೊಂಡಿದ್ದೀವಿ ಸರ್. ಇಂಡಿವಿಜುವಲ್ ಕೇಸ್ ಹಾಕ್ಬಿಟ್ಟು ಅವರಿಂದ ರಿಕವರಿ ಮಾಡಬೇಕು ಸರ್. ಓಕೆ, ಇಂಡಿವಿಜುವಲ್ ಕೇಸ್ ಸರ್ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದೀವಿ ಸರ್. ಫಸ್ಟ್ ನೋಟಿಸಿಗೆ ಕೊಟ್ಟಿದ್ದೀವಿ ಸರ್, 2 ನೋಟಿಸ್ ಕೊಟ್ಟಿದ್ದೀವಿ ಸರ್. ಈಗ 2 ನೋಟಿಸ್ ಆದಮೇಲೆ ನೆಕ್ಸ್ಟ್ ಈಗ ಲೀಗಲ್ ಆ್ಯಕ್ಷನ್ ಮಾಡ್ತೀವಿ ಸರ್. ಆಯಿತು, ನಾನು ಮಾತಾಡ್ತೇನೆ. ಅವ್ರಿಗೆ ನೀವು VCN ಕರೀರಿ, ರಾಜೀವ್ ಗಾಂಧಿದು. ಮತ್ತು ಅವರಿಗೆ ಸರ್ಟಿಫಿಕೇಟ್ ಕೊಡಬಾರ್ದು. ಫೈನಲ್ ಸರ್ಟಿಫಿಕೇಟ್ ದೇ ಶುಡ್ ಗಿವ್. ಲಕ್ಷಾಂತರ ಜನ ಫೈಟ್ ಮಾಡ್ತಾರೆ ಸರ್ ಸರ್ಕಾರಿ ಕೋಟ. ಅವರು ಸರ್ಟಿಫಿಕೇಟ್ ಕೊಟ್ಟರಲ್ಲ ಬಿಟ್ಟು ಹೋಗೋದು. ಸರ್ಟಿಫಿಕೇಟ್ ಕೊಡಬೇಡಿ, ಅದೊಂದು ಕಂಡೀಷನ್ ಹಾಕಿ. ಅವರು ಇರಬೇಕಾದ್ರೆ ದೇ ಶುಡ್ ಐದರ್ ಡೂ ದ ಸರ್ವಿಸ್ ಅವ್ರು ಪೇ ದ ಮೈ ಇದನ್ ಗೋ, ಎರಡರಲ್ಲಿ ಮಾಡಿಸು. ಸರ್, ಪರ್ಮನೆಂಟ್ ಡಾಕ್ಟರ್ಸ್ ಇವಾಗ ಏನು ಸ್ಪೆಷಲೈಸೇಷನ್ಗೆ ನೀವು ಅಲೋ ಮಾಡ್ತಿರೋದು, ವಿಲ್ ಇಟ್ ಬಿ ಬೇಸ್ಡ್ ಆನ್ ದೇರ್ ಇಂಟ್ರೆಸ್ಟ್ ಆರ್ ವಾಟ್ ದ ಡಿಪಾರ್ಟ್ಮೆಂಟ್ ವಿಲ್ ನೀಡ್? ಹೌ ಇಸ್ ದಟ್? I will let you know. Namaga actually usually what we need as a PG in the future days, we prefer that. Sometimes what happens, they will come and they will take neurology. When they come out, ನಾವು ನಮಗೆ ಇಷ್ಟು ಜನ ಬೇಕಂತ ಹೇಳ್ತೇವೆ. ಅವರು ನಮ್ಮ ಮೆರಿಟ್ ಮತ್ತು ರೋಸ್ಟರ್ ಆಧಾರದಲ್ಲಿ ಕಾಲ್ ಫಾರ್ ಮಾಡ್ತಾರೆ. ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ನಮಗೆ ಲೀಸ್ಟ್ ಕೊಡ್ತಾರೆ. ನಮಗೆ ಲೀಸ್ಟ್ ಕೊಟ್ಟ ದಿವಸವೇ ಅವ್ರನ್ನ ಒಂದೇ ದಿವಸ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಆದೇಶ ಕೂಡ ಒಂದೇ ಸಲ ಕೊಟ್ಟು ನಾವು ಕಲಿಸ್ತೇವೆ. ವಾಕಿಂಗ್ ಹೇಗೆ ಮಾಡ್ತೀವಿ ಸರ್? ವಾಕಿನ್ ಅದು ಟೆಂಪರರಿಗೆ. ಅವು ಎಷ್ಟು ಪೋಸ್ಟ್? ಅವರು ನಾನು 1000 ಪೋಸ್ಟ್ ಇರ್ತದೆ. ಅದು ಎಷ್ಟು ವೇಕೆನ್ಸಿ ಇದೆ ಅಗೇನ್ಸ್ಟ್? ಹೌದು ಅಲ್ಲಲ್ಲ, ಕಾಂಟ್ರಾಕ್ಟ್ ಈಗ ಯಾರು ಬಂದು ಸೇರ್ತಾರೆ ಅವರ ಟೈಮ್ ಅವರಿಗೆ ಗೊತ್ತಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಸೇರಿದರೆ 1 ವರ್ಷ ಅವ್ನು ಚೆನ್ನಾಗಿ ಕೆಲಸ ಮಾಡಿ ನಾಳೆ ನೇರ ನೇಮಕಾತಿ ಮಾಡುವಾಗ ಅವ್ನು ತಗೊಂಡು ಈ ಜಾಗಕ್ಕೆ ಬಂದವನು ಇಲ್ಲಿ ಬಿಟ್ಟು ಹೋಗಬೇಕಾಗ್ತದೆ. ಸೊ ದಟ್ ಸೆಕ್ಯೂರಿಟಿ ವಾಸ್ ನಾಟ್ ದೇರ್. ಅದಕ್ಕೆ ನಾವು ಏನು ಯೋಜನೆ ತರೋದಂತ ಹೇಳಿದರೆ, ಇನ್ನು ಮುಂದೆ ಚರ್ಚೆ ಮಾಡಿ ಯಾರು ಬಂದು ಸೇರ್ತಾರೆ ಅವನು 5 ವರ್ಷ ಒಂದು ಕಡೆ ಚೆನ್ನಾಗಿ ಕೆಲಸ ಮಾಡಿದರೆ ಅವನನ್ನು ಪರ್ಮನೆಂಟಾಗಿ ಗೌರ್ಮೆಂಟ್ ತಗೊಳ್ಳೋದು. ಆಗ ಅವನಿಗೊಂದು ಸೇಫ್ ಇಲ್ಲ ಡೈರೆಕ್ಟ್ ಅಬ್ಸರ್ವ್. ಅವ್ರು ಹೇಗೆ ನೇಮಕಾತಿ ಮಾಡ್ಕೊಳ್ತೀವಿ ಸರ್ ಅವ್ರನ್ನ? ಅದೇ ಇಲ್ಲ, ಅರ್ಜಿ ಹಾಕ್ಬೇಕು. DHOಗೆ ಅರ್ಜಿ ಕೊಡಬೇಕು. 1 ವೀಕ್ DHO 1 ವೀಕ್ ಒಳಗಡೆ ಆದೇಶ ಪತ್ರ ಕೊಡಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾದ್ರು? ಅದು MBBS ಪಾಸ್ ಆಗಬೇಕು. ಸ್ಪೆಷಲಿಸ್ಟ್ ಓನ್ಲಿ MBBS. ಎಸ್, ಸ್ಪೆಷಲಿಸ್ಟ್ ಆಲ್ಸೋ. ಅಲ್ಲ, ಸ್ಪೆಷಲಿಸ್ಟಿಗೆ 1 ಲ್ಯಾಕ್ ಅದು ಬೇರೆ. ಸ್ಪೆಷಲಿಸ್ಟಿಗೆ 1,10,000, MBBSಗೆ 60. ಸರ್, ಈಗ ನೀವು 60 ವರ್ಷ ಮೇಲ್ಪಟ್ಟವ್ರನ್ನು ಕೂಡ ಇನ್ನೂ 10 ವರ್ಷ ಸರ್ವಿಸ್ ಎಕ್ಸ್ಟೆಂಡ್ ಮಾಡೋದಕ್ಕೆ ನೀವು ಇವಾಗ ಹೇಳಿದ್ರಲ್ಲ, ಇದಕ್ಕೆ ಹಿಂದೆ ಕೂಡ ವಿರೋಧ ಕೇಳಿಬಂದಿದೆ. ಯಾಕಂದ್ರೆ ಹೊಸಬರಿಗೆ ಅವಕಾಶ ಸಿಗೋದಿಲ್ಲ, ಇವ್ರನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಮತ್ತೆ ಅಲ್ಲಿ ಎಲ್ಲಿ ಹೊಸಬರು ಬರಲಿಲ್ಲ ಅಲ್ಲಿ ಮಾತ್ರ ಮಾಡ್ತೀರಾ ಅಥವಾ ಎಲ್ಲ ಕಡೆ? ಎಲ್ಲ ಕಡೆ ಅಂತಲ್ಲ, ನಮ್ಗೆ ಎಲ್ಲಿ ವೇಕೆನ್ಸಿ ಇದೆ ಅಲ್ಲಿ. ವೇಕೆನ್ಸಿ ಅಂದರೆ ಏನು, ಯಾರು ಹೊಸಬರು ಬರೋದಿಲ್ಲ ಅಲ್ಲಿ ವೇಕೆನ್ಸಿ ಆಗ್ತದೆ ಅಲ್ಲಿಗೆ. ನಮಗೆ ಹೊಸಬರ ಹಳಬರ ಅಂತ ನಮಗೆ ಇಂಪಾರ್ಟೆಂಟ್ ಅಲ್ಲ, ನಮಗೆ ಜನರು ಪೇಷಂಟ್ ಇಂಪಾರ್ಟೆಂಟ್. ಪೇಷಂಟ್ ಬಂದಾಗ ಅವರಿಗೆ ಟೆಸ್ಟ್ ಮಾಡಿ ಔಷಧ ಕೊಡಬೇಕು, ದೇ ಆರ್ ಇಂಪಾರ್ಟೆಂಟ್. ಲಿಸ್ಟ್ ಔಟ್ ಎಷ್ಟು ಜನ ಅಂತ ಏನಾದ್ರು
ಇಲ್ಲ, ದಟ್ ವಿಲ್ ಕಮ್. ತುಂಬ ಡಿಮಾಂಡ್ ಇದೆ, ಅದು ನಾವು ಇನ್ನೂ ಒಂದು ಆದೇಶ ಮಾಡಬೇಕು. ಆದೇಶ ಮಾಡಿದ ನಂತರ ದ ವಿಲ್ ನೋ ದ ರಿಯಾಕ್ಷನ್ ಏನಂತೇಳಿ. ಬಟ್ ದಿಸ್ ಇಸ್ ಅ ಟ್ರೈ, ನಮ್ಮ ಪ್ರಯತ್ನ ಮಾಡುವಂಥದ್ದು. ನೀವು ಯಾವ ಪ್ರೆಸ್ ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿಗೆ ಬಂದದ ನೀವು ನೋಡುವಾಗ ರಾಜಕಾರಣಕ್ಕೆ ಅಂತ ವೈಟೆಲ್ಲ ಹಾಕಿ ನೋಡಿ, ನಾವು ಡಾಕ್ಟರ್ಗಳನ್ನು ವೈರಿ ಥರ ನೋಡಲಿಕ್ಕೆ ಆಗೋದಿಲ್ಲ. ವಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ವಿತ್ ದೆಮ್. ಕೊಡ್ತಾ ಇಲ್ಲ ಅಂತ ಅದನ್ನು ನಾನು ಹೇಳಿದೆ ಅಲ್ಲ. ಪ್ರೈವೇಟ್ ಎಲ್ಲಿ? ನಿಮ್ಮ ಸಿಟಿಯಲ್ಲಿ ಮಾತ್ರ ಪ್ರೈವೇಟ್, ನಿಮ್ಮ ಹಳ್ಳಿಯಲ್ಲಿ ಪ್ರೈವೇಟ್ ಇದೆಯಾ? ಈ ರಾಜ್ಯದ 80% ಇರೋದು ಪ್ರೈವೇಟ್ ಹಳ್ಳಿ ಅಲ್ವಾ? ಬರೀ ನೋಡಿ, ಈಗ ನಾವು ಪೊಲೀಸ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಡ್ಯೂಟಿ ಏನಿದೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡಿಸಬೇಕು. ಅದಕ್ಕೆ ನಾನು ಹೇಳಿದೆ ಅಂತ ಹೇಳಿದರೆ, ನಮ್ಮ ಡಾಕ್ಟ್ರುಗಳಿಗೆ ಅವರ ಡ್ಯೂಟಿ ಟೈಮಲ್ಲಿ ಕರೆಕ್ಟ್ ಡ್ಯೂಟಿ ಮಾಡಬೇಕು. ಡ್ಯೂಟಿ ಆದ ನಂತರ ಅವನ ಕ್ಲಿನಿಕ್ ಅವನಿಗೆ ಮಾಡ್ಬೋದು. ಸರ್, ಈಗ ಬೀದರ್, ವಿಜಯಪುರ, ಕಲಬುರಗಿ ಜಿಲ್ಲೆಯಲ್ಲಿ ಆನೆಕಾಲ್ ರೋಗ ಹೆಚ್ಚಳ ಆಗಿದೆ. ಇಲಾಖೆದು ನಿರ್ಲಕ್ಷ್ಯ ಅಂತ ಹೇಳಿ, ಅಂದರೆ ಕಸದಿಂದ ಸಾಕಷ್ಟು. ಇಲ್ಲಿ ನಾನು ನಿನ್ನೆ ಮಾಹಿತಿ ಬಂದ ತಕ್ಷಣ ನಮ್ಮ ಸೆಕ್ರೆಟರಿ ಅವರು ಅದಕ್ಕೊಂದು ಅಧಿಕಾರಿ ಮುಖಾಂತರ ವರದಿಯನ್ನು ತರಿಸಿಕೊಂಡಿದ್ದಾರೆ. ಈಗ ಅದು ಇಲ್ಲಿ ಮಾತ್ರ ಇರುವಂಥದ್ದು, ಎಲ್ಲಿ ನಿಮ್ಮ ಗುಲ್ಬರ್ಗ, ಬೀದರ್, ಯಾವುದೇ ಹೊಸ ಕೇಸ್ ಇಲ್ಲ ಸರ್. ಬೀದರ್ ಅಲ್ಲಿ ಹೊಸ ಕೇಸ್ ಏನಿಲ್ಲ. ಅಲ್ಲಿ ಹಿಂದೆ ಎಷ್ಟು ಕೇಸ್ ಇದೆಯಾ ಅಷ್ಟೇ ಕೇಸ್ ಇತ್ತು. ಇಲ್ಲಿ ವಿಚಾರ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿ ನಗರ ಕಾರ್ಪೊರೇಷನ್ ಅವರ ಘನತ್ಯಾಜ್ಯದ ಒಂದು ವಿಚಾರ ಅಲ್ಲಿ. ಈಗ ಘನತ್ಯಾಜ್ಯ ಇಟ್ಟುಕೊಂಡು ಇದರಿಂದಾಗಿ ಇವರಿಗೆ ಆನೆಕಾಲ್ ರೋಗ ಬಂದಿದೆ ಅಂತೇಳಿ ಇವತ್ತು ಇದಾಗುವ ವಿಚಾರ ಆಗಿದೆ. ಸೊ ಅದಕ್ಕೆ ನಮಗೂ ಮತ್ತು ಅದಕ್ಕೆ ಕನೆಕ್ಷನ್. ಅದಕ್ಕೆ ನೀವು ಅವ್ರ ಪಾಲಿಕೆ ಜೊತೆ ಮಾತಾಡಿ ಕ್ರಮ ತಗೊಳ್ಬೇಕಲ್ಲ. ಅದನ್ನು ನಾನು ನೋಡಿ, ಇಲ್ಲಿ ನಮಗೆ ಜಾಸ್ತಿ ಆಗಲಿಲ್ಲ. ಎಷ್ಟು ಲಾಸ್ಟ್ ಟೈಮ್ ಇಷ್ಟೋ ಅಷ್ಟೇ ಇದೆ, ಎಡಿಷ್ನಲ್ ಆಗಿ ಆಗಲಿಲ್ಲ. ಅದು ಅಷ್ಟು ಕೂಡ ಆಗಬಾರ್ದು ನಮ್ಮದು. ಅದಕ್ಕಾಗಿ ನಾವು ನಿನ್ನೆ ಬಹುಶಃ ನಾನು ಸೆಕ್ರೆಟರಿಗೆ ಹೇಳಿ, ಕಮಿಷನರ್ಗೆ ಹೇಳಿ, ಅವ್ರು ನಮ್ಮ ಯಾರು ಇನ್ಚಾರ್ಜ್ ಆಫೀಸರ್ ಇದ್ದಾರೆ ಸ್ಟೇಟ್ ಲೆವೆಲ್ ಅಧಿಕಾರಿಗಳನ್ನು ಅದಕ್ಕೆ ಸಂಪೂರ್ಣ ವರದಿಯನ್ನು ತರಿಸಿದ್ದಾರೆ. ಆಯಿತು, ಮತ್ತು ಅವ್ರಿಗೆ ಕೂಡ ನಮ್ಮ ನಗರಸಭೆ ಲೋಕಲ್ ಬಾಡಿಯವ್ರು ಕೂಡ ಮಾಹಿತಿಯನ್ನು ಕೊಡ್ತೇವೆ. ಸಿಗಲ್ ಕೇರಳದಲ್ಲಿ ಒಂದು ಡೆತ್ ಆಗಿದೆ. ಎಲ್ಲಿ? ಮಗು ಓಕೆ 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 ನೀವೇನಾದರೂ ಅಲರ್ಟ್ ಏನಾದರೂ ಆ ಥರ, ಯಾಕಂದರೆ ಕೇರಳ ಬಾರ್ಡರ್ ಎಲ್ಲದನ್ನು ಡಿಸ್ಕಸ್ ಮಾಡ್ತೇವೆ. ಮಾಡಿ ಏನು ಅಗತ್ಯ ಕ್ರಮ ನಾವು ತೆಕ್ಕೊಂಡು. ಈಗ ಎಬೋಲಾಗೆ ಸಂಬಂಧಪಟ್ಟಾಗೆ ಏನು ನಮಗೆ WHO ಎಂದು ಆದೇಶ ಇವತ್ತು ಬಂದಿದೆ, ಕೆಲವೊಂದು ಕಡೆ ಎಬೋಲಾ ಇದಿದೆ ಅಂತ, ರೋಗ ಇದೆ ಅಂತೇಳಿ. 3 ದೇಶದ ಪ್ರಜೆಗಳು ಭಾರತ ದೇಶಕ್ಕೆ ಇವತ್ತು, ನಮ್ಮ ರಾಜ್ಯಕ್ಕೆ ಇವತ್ತು ಯಾರು ಬರ್ತಾರೆ ಅವರನ್ನು ನಾವು ಸ್ಕ್ರೀನಿಂಗ್ಗೆ ಇಲ್ಲಿ ಒಳಪಡಿಸಿದ್ದೇವೆ. ಎಲ್ಲಿ? ನಮ್ಮ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸುಮಾರು 80 ಪೇಷಂಟ್ಗಳನ್ನು ಸ್ಕ್ರೀನಿಂಗ್ ಮಾಡಲಾಗಿದೆ. ಎಲ್ಲ ಕೂಡ ನೆಗೆಟಿವ್ ಇದೆ. ಯಾರು ಪಾಸಿಟಿವ್ ಬಂದರೆ ಅವರಿಗೆ ರಾಜೀವ್ ಗಾಂಧಿ ಚೆಸ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಅದಕ್ಕೆ ಕ್ವಾರಂಟೈನ್ ವಾರ್ಡನ್ನು ಇವತ್ತು ಫಿಕ್ಸ್ ಮಾಡಲಾಗಿದೆ. ಸ್ನೇಕ್ ಬೈಟ್ದು ತಾಲೂಕು ಲೆವೆಲ್ ಹಾಸ್ಪಿಟಲ್ ಮಾತ್ರ ಅಂತ ಹೇಳಿದ್ವಿ. ಇಲ್ಲ, ಲೆವೆಲ್ ಇದ್ರೆ ಒಳ್ಳೆಯದು. ಹೋಬಳಿ ಅಲ್ಲ, PSCಯಲ್ಲಿ ಕೂಡ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ಇದೆ. ಡಾಗ್ ಬೈಟ್ದು ಬೇಕಾಗುತ್ತೆ. ಅಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಮೇಯ್ನ್ ಇದಕ್ಕೆ. ಹೌದು, ಡಾಗ್ ಬೈಟ್ ಆದರೆ, ಸಾರಿ ಸ್ನೇಕ್ ಬೈಟ್ ಆದರೆ ಮತ್ತು ಈ KFD ಅಂತ ರೋಗ ಬಂದರೆ ಮುಂಚೆ ಪ್ರೈವೇಟ್ ಅಂತ ಮಾತ್ರ ಇತ್ತು. ಈಗ ಇಫ್ ದೇ ಗೋ ಟು ಗೌರ್ಮೆಂಟ್ ಅಂತ ಇತ್ತು. ಈಗ ಪ್ರೈವೇಟ್ ಹಾಸ್ಪಿಟಲ್ ಕೂಡ ದೇ ಹ್ಯಾವ್ ಟು ಗಿವ್ ದ ಟ್ರೀಟ್ಮೆಂಟ್ ಫ್ರೀ ಆಫ್ ಕಾಸ್ಟ್. ದಿಸ್ ಟೈಮ್ ದೇವ್ ಸ್ಟಾರ್ಟ್ ಎಂಪ್ಯಾನಲ್ಡ್. ಯಾವುದು? ಸ್ನೇಕ್ ಬೈಟ್ ಆ್ಯಂಡ್ KFD. ಸ್ನೇಕ್ ಬೈಟ್ ಲಾಸ್ಟ್ ಇಯರ್ ಇರಲಿಲ್ಲಲ್ಲ, ಇಟ್ ವಾಸ್ ದೇರ್ ಬಟ್ ದೇ ಆರ್ ನಾಟ್ ಗಿವಿಂಗ್ ಆ್ಯಂಡ್ ಅವೇರ್ನೆಸ್ ವಾಸ್ ಲೆಸ್. ಔಷಧಿ ಕೊರತೆ ಮಧ್ಯೆ ಈಗ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಔಷಧಿಗಳ ದರ ಹೆಚ್ಚಳ ಮಾಡಲಿಕ್ಕೆ ಕೊಟ್ಟಿದೆ ಸರ್. ಅನುಮೋದನೆ ಆಗಿದೆ, ಒಪ್ಪಿಗೆ ಕೂಡ ಕೊಟ್ಟಿದೆ. ಔಷಧಿಗಳ ದರ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳಿದೆ. ಇಷ್ಟು ದಿನ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ನಿಮ್ಮ ವಿಷಯ ಮಾತಾಡ್ತೇನೆ ನನ್ನಲ್ಲಿ. ಕೇಂದ್ರ ಸಭೆ ಭೇಟಿಯಾದಾಗ ವಿಷಯ ಹೇಳ್ತೇನೆ ಅವರಿಗೆ. ಸರ್, ಈಗ ದರ ಏರಿಕೆ ಆಗುವಂಥ ಸಮಾಜ ಜನರಿಗೆ ಉದಾಹರಣೆ, ಈ ಕಚ್ಚಾ ವಸ್ತುಗಳು ಮತ್ತು ಪ್ಲಾಟಿನ್ ದರ ಹೆಚ್ಚಳ ಆಗಿದೆ ಅಂತ ಹೇಳಿ ಔಷಧಿ ಕ್ಯಾನ್ಸರ್ಗೆ ಕಿಮೋಥೆರಪಿಗೆ ಬಳಸುವಂಥ ಔಷಧಿಗಳ ದರ ಜಾಸ್ತಿ ಮಾಡ್ತಾರೆ. ಅಲ್ಲದೆ ನಮ್ಗೆ ಗೊತ್ತಿದೆ, ನೀವೀಗ ಹೇಳಿದ್ದೀರಿ. ಅದು ಯಾಕೆ ಆಗ್ತದೆ, ಏನಾಗ್ತದೆ, ಅದೇನು ಸಮಸ್ಯೆ ಜನರಿಗೆ ಭಾರ ಆಗ್ತದೆ ಅಂತೇಳಿ ಇದೆಲ್ಲ ಸೆಂಟ್ರಲ್ನವರು ಅದನ್ನೆಲ್ಲ ಫಿಕ್ಸ್ ಮಾಡಬೇಕು ಇದರಲ್ಲಿ. ಸೊ ನಾನು ಅದು ಭೇಟಿಯಾದ ಈ ಎಲ್ಲ ವಿಚಾರಗಳನ್ನು ನಾನು ಅವ್ರ ಜೊತೆ ಮಾತಾಡ್ತೇನೆ, ಚರ್ಚೆ ಮಾಡ್ತೇನೆ. ಸರ್, ಈಗ ವೈದ್ಯರ ಮೇಲೆಲ್ಲ ಹಲ್ಲೆ ಆಗ್ತಾ ಇರೋ ವಿಚಾರ, ಬೀದರ್ ಇನ್ಸ್ಟಿಟ್ಯೂಟಲ್ಲಿ ಒಬ್ಬರು ಇಂಟರ್ನ್ ಮೇಲೆ
ಇಂಟರ್ನಲ್ ಮೇಲೆ ಹಲ್ಲೆ ಆಗಿರುವಂಥದ್ದು, ಅದನ್ನ ನೀವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಂದ ವರದಿ ತರಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಅಥವಾ ಬೀದರ್ ಜಿಲ್ಲೆ ಆಸ್ಪತ್ರೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಬರ್ತದೆ ಬಿಮ್ಸ್ಗೆ ಒಂದು. ಹಾಗೆ ಎಲ್ಲಿಯೂ ಕೂಡ ಯಾರು ಕೂಡ ಡಾಕ್ಟ್ರುಗಳ ಮೇಲೆ ಹಲ್ಲೆ ಮಾಡಬಾರ್ದು, ಅದನ್ನು ನಾವು ಸಹಿಸಲಿಕ್ಕೆ ಹೋಗೋದಿಲ್ಲ. ಡಾಕ್ಟ್ರ್ ಇರಲಿ, ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಇರಲಿ, ನರ್ಸಸ್ ಇರಲಿ, ಯಾವೊಂದು ಡಿ ಗ್ರೂಪ್ ನೌಕರ ಮೇಲೆ ಕೂಡ ಇರಲಿ. ಯಾಕಂದರೆ ಆಸ್ಪತ್ರೆ ಇರುವುದೇ ನಮ್ಮ ರೋಗಿಗಳು ನೆಮ್ಮದಿಯಿಂದ ಚಿಕಿತ್ಸೆ ಪಡೆಯುವಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ. ಸೊ ಅದಕ್ಕೆ ಬೇಕಾಗುವಂಥ ಸ್ಟ್ರಿಕ್ಟ್ ಕಾನೂನು ಕೂಡ ಇದೆ. ಆ ಕಾನೂನು ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ನವರ ಜವಾಬ್ದಾರಿ. ಅದನ್ನು ಮಾಡಬೇಕಂತ ಹೇಳಿ ಕೂಡ ನಾವು ಸೂಚಿಸ್ತೇವೆ. ಮತ್ತು ಡಾಕ್ಟ್ರುಗಳು ಕೂಡ ಜನರಿಗೆ ಕೋಪ ಬರದ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕು, ಜನರಿಗೆ ಸಮಯವನ್ನು ಮೀಸಲಿಡಬೇಕು. ಸಾಧಾರಣವಾಗಿ ಡಾಕ್ಟ್ರುಗಳು ಪೇಷಂಟ್ ಪೇಷಂಟ್ ಈಗ ನನ್ನ ಮನೆಯವರು ಏನಾದರೂ ಸೀರಿಯಸ್ ಆದರೆ ನಾನು ಕೂಡ ಮಾನಸಿಕವಾಗಿ ನಾನು ಕೂಡ ಪ್ರಾಬ್ಲಮ್ ಇರ್ತೇನೆ. ಆಗ ಡಾಕ್ಟ್ರುಗಳು ಸಮಯ ಕೊಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವರನ್ನು ವಿಚಾರ ಹೇಳಬೇಕು. ಇದು ನರ್ಸ್ ಹತ್ರ ಕೇಳುವಾಗ ನನಗೆ ಗೊತ್ತಿಲ್ಲ, ನೀವು ಡಾಕ್ಟ್ರ್ ಹತ್ರ ಕೇಳಿ ಅಂತ ಹೇಳ್ತಾರೆ. ಡಾಕ್ಟ್ರ್ ಕೇಳಿದರೆ ಅವನು ಫೋನ್ ನಂಬರ್ ಕೊಡೋದಿಲ್ಲ, ಡಾಕ್ಟ್ರಿಗೆ ಪೂಡಿಸೋದಿಲ್ಲ. ಡಾಕ್ಟ್ರ್ ಇಲ್ಲಿ ಟೆಸ್ಟ್ ಮಾಡಿ ಒಂದು ಗಡೆ ಟೆಸ್ಟಿಗೆ ಹೋಗ್ತಾರೆ. ಇವನಿಗೆ ಮನಸ್ಸಲ್ಲಿ ಕೋಪ ಇದ್ದು ಎಲ್ಲಿ ಹೆಚ್ಚು ಕಮ್ಮಿ ಆದ ಅವನ ಸಂಬಂಧಿಕನಿಗೆ ಈ ಕೋಪವನ್ನೆಲ್ಲ ಡಾಕ್ಟ್ರ್ ಮೇಲೆ ಮುಗಿಸ್ತಾನೆ ಅವನು. ಸೊ ಬೋತ್ ದ ಸೈಡ್ಸ್ ವಿ ಹ್ಯಾವ್ ಟು ಶುಡ್ ಸಿ. ತಾಳ್ಮೆಯಿಂದ ಪ್ರೀತಿಯಿಂದ ಪೇಷಂಟ್ ಪಾರ್ಟಿಯನ್ನು ನಾವು ಮಾತಾಡಬೇಕು, ಸಮಾಧಾನ ಪಡಿಸಬೇಕು. ಏನಾದರೂ ವೈದ್ಯರು ಈ ರೀತಿ ಚೆನ್ನಾಗಿ ಮಾಡಿದರೆ ಆ ಪೇಷಂಟ್ ಪಾರ್ಟಿ ಹೇಳ್ತಾರೆ, ಹೌದು ಮಾರೆ ಅವ್ರು ಭಾಳ ಪ್ರಯತ್ನ ಪಟ್ಟರು ಡಾಕ್ಟ್ರು, ಎಂತ ಮಾಡೋದು. ಡಾಕ್ಟ್ರ್ ಕುಟುಂಬಸ್ಥನೇ ಬದುಕಿಸ್ಲಿಕ್ಕೆ ಆಗಲ್ಲ, ತಂದೆ ತಾಯಂದಿರು ದೇ ಹ್ಯಾವ್ ಟ್ರೈ ದ ಲೆವೆಲ್ ಬೆಸ್ಟ್ ಅಂತ ಬರ್ತದೆ. ಸೊ ಇಟ್ ಇಸ್ ಬೋತ್ ದ ಸೈಡ್ ವಿ ಹ್ಯಾವ್ ಟು ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ಹೋಗಬೇಕು. ಮತ್ತು ಅದು ಬಿಟ್ಟು ಕೆಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ. ಸರ್, ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಷ್ಟು ಅವ್ಯವಸ್ಥೆಗಳಿದ್ದಾವೆ ಸರ್, ಬೇಸಿಕ್ ಫೆಸಿಲಿಟೀಸ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಅಲಿಗೇಷನ್ ಇದೆ. ಮತ್ತು ಏನೇ ಫೆಸಿಲಿಟೀಸ್ ಬೇಕು ಅಂತಂದ್ರೂ ದುಡ್ಡು ಕೊಟ್ಟರೆ ಮಾತ್ರ ಸಿಗುತ್ತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳಿದ್ದಾವೆ ಸರ್, ನಿಮ್ಮ ಗಮನದಲ್ಲಿ ಇದೆಯಾ? ನೋಡಿ, ಅಂಥದ್ದು ಯಾವುದು ಕೂಡ ಇಲ್ಲ. ಅದಕ್ಕಾಗಿ ನಾವು ಕೂಡ ಒಂದು ಕೆಲವು ದಿನಗಳಲ್ಲಿ ನಮ್ಮ ಇಲ್ಲಿ ಒಂದು ಕಂಟ್ರೋಲ್ ರೂಮನ್ನು ಓಪನ್ ಮಾಡ್ತೇವೆ. ನೇರವಾಗಿ ಯಾರಿಗಾದರೂ ಯಾವುದಾದ್ರೂ ರೀತಿಯಲ್ಲಿ ಈ ರೀತಿ ತೊಂದರೆಗೊಳಪಟ್ಟರೆ ನೇರವಾಗಿ ನಮ್ಮ ಕಚೇರಿಗೆ ಅಥವಾ ನಮ್ಮ ಸೆಕ್ರೆಟರಿ ಕಚೇರಿಗೆ ಕಾಲ್ ಬರಲಿ, ನಾವು ಅಲ್ಲಿಂದಲೇ ಆ ಆಸ್ಪತ್ರೆ ನಾವು ಬಹುಶಃ ನಾವು ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ARV ವ್ಯಾಕ್ಸಿನ್ ಸ್ಟಾಕ್ ಇದೆ ತುಂಬ ಕಡೆ ಕೆಲವು PH ಸೆಂಟರ್ಗಳಲ್ಲಿ ARV ಇಲ್ಲ. ARV ಅಂದರೆ ಸೇಮ್ ಅದು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಸ್ಟಾಕ್ ಇದೆ ಸರ್, ನಾವು ಚೆಕ್ ಮಾಡಿದ್ದೀವಿ ಇವತ್ತು ಇದೆ ಸರ್, ಎಲ್ಲ ಡಿಸ್ಟ್ರಿಕ್ಟ್ ವೇರ್ ಹೌಸಲ್ಲಿ ಸ್ಟಾಕ್ ಇದೆ ಸರ್. ಓಕೆ, ಯಾವಾಗಲೂ ಇಲ್ಲ ಅಂತ PSL ಇಲ್ಲ ಅಂತ ನಮಗೆ ಮಾಹಿತಿ ಬಂದರೆ ನನ್ನ ಗಮನಕ್ಕೆ ತನ್ನಿ, ಅಲ್ಲಿ ಮುಟ್ಟಿಸ್ತೇನೆ. ಕೆಲವು ಸೆಂಟರ್ಗಳಲ್ಲಿ, ಬೆಂಗಳೂರಲ್ಲಿ ಸೆಂಟರ್ಗಳಲ್ಲಿ PH ಸೆಂಟರ್ಗಳಲ್ಲಿ ಆ್ಯಂಟಿ ಸ್ನೇಕ್ ವೆನಮ್ ದೊಡ್ಡ ಬೇರೆ ರೆಫರ್ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ನಮ್ಮಲ್ಲಿ ಇಲ್ಲ ಸ್ಟಾಕ್ ಇಲ್ಲ ಅಂಥದ್ದು ಯಾವುದಕ್ಕೂ ರೆಫರ್ ಮಾಡಲಿಕ್ಕಿಲ್ಲ. ಯಾರಾದರೂ ನೀವು ರೇಬೀಸ್ಗೆ ಮತ್ತು ಸ್ನೇಕ್ ವೆನಮ್ಗೆ ಹಾವು ಕಚ್ಚಿದ್ದಕ್ಕೆ ಮದ್ದಿಗೆ ನೀವು ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ, ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ, ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ ಮತ್ತು PS ಇಲ್ಲಿ ಅಲ್ಲಿಗೆ ಯಾರಾದರೂ ಆ ಕುಟುಂಬ ಹೋದಾಗ ಆ ಪೇಷಂಟ್ ಕರ್ಕೊಂಡು ಅಲ್ಲಿ ನಮ್ಮ ಹತ್ರ ಈ ಮದ್ದು ಇಲ್ಲ ಅಂತ ಯಾರು ಹೇಳಿದರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಅಲ್ಲಿರುವಂಥ ಮುಖ್ಯಸ್ಥರ ಮೇಲೆ ನಾವು ಕ್ರಮ ತೆಕ್ಕೊಳ್ತೇವೆ. ಎಲ್ಲ ಕಡೆ ಇದೆ. ಸರ್, ಒಂದು ಕ್ಲಾರಿಫಿಕೇಶನ್ ಸರ್, MBBS 1000 ವಾಕಿಂಗು, 200 ಆಗಿಲ್ಲ ನಮಗೆ 1200 ಇಸ್ ಅ ವೇಕೆನ್ಸಿ. 200 ವಿ ಆರ್ ಡೂಯಿಂಗ್ ಪರ್ಮನೆಂಟ್ಲಿ. ಅದು ಇಟ್ ವಿಲ್ ಟೇಕ್ ಸಮ್ ಟೈಮ್, ಇವತ್ತಿಗೆ ನಾಳೆ ಆಗೋದಿಲ್ಲ. ಮೀನ್ ಟೈಮ್ ಹೂಎವರ್ ಕಮ್ಸ್ ನೌ ಫಾರ್ ವಾಕಿಂಗ್ ಇಂಟರ್ವ್ಯೂ ವಿ ಆರ್ ಟೇಕಿಂಗ್ ಡೈರೆಕ್ಟ್ಲಿ ವಿದಿನ್ 1 ವೀಕ್. ಎಷ್ಟು ಜನ ಬರಲಿ, ಎಷ್ಟೇ ವೇಕೆನ್ಸಿ ಈ ಒಂದೊಂದು ಬೇರೆನೇನಾ ಸರ್? ನಮಗೆ ಜನ ಬೇಕಲ್ಲ. ದಿಸ್ ಇಸ್ 200 ಇಸ್ ಪರ್ಮನೆಂಟ್, 1000 ವಿಲ್ ಟೇಕ್. 1280 ಮೇ ಬಿ 1290 ಸರ್. 1290. ಎಸ್ ಸರ್, ಎಸ್ ಆಗಿದೆ ಸರ್. 200 ನರ್ಸಸ್ಗೆ, 220 ಡಾಕ್ಟರ್ಸ್ಗಳಿಗೆ, MBBS ಡಾಕ್ಟರ್ಗಳಿಗೆ, 400 ಫಾರ್ಮಸಿಸ್ಟ್ಗಳಿಗೆ, 400 ನರ್ಸಸ್ಗಳಿಗೆ ಮತ್ತು 400 ಲ್ಯಾಬ್ ಟೆಕ್ನಿಷಿಯನ್ಗೆ ಒಪ್ಪಿಗೆ ಸಿಕ್ಕಿದೆ. ಆದಷ್ಟು ಬೇಗನೆ ಅವರು ನಾವು ನೇಮಕಾತಿ ಮಾಡಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತೇವೆ. ಇಲ್ಲ, ಆಯುಷ್ ಡಿಪಾರ್ಟ್ಮೆಂಟ್ ಕೂಡ ನಾವು ಎಲ್ಲ ರೀತಿಯ ಒಂದು ಎಷ್ಟು ನಾವು ಅಲೋಪತಿ ಕೊಡ್ತೇವೋ
ಅದೇ ಪ್ರಮಾಣದಲ್ಲಿ ಆಯುಷ್ ಇಲಾಖೆಯನ್ನು ಪರಿಗಣಿಸ್ತೇವೆ. ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯನ್ ಟ್ರೆಡಿಷನಲ್ ಮೆಡಿಸಿನ್. ಅದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಭವಿಷ್ಯಕ್ಕೆ ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದು. ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಕೆಲಸ ಮಾಡೋ ಜವಾಬ್ದಾರಿ ಆಯುರ್ವೇದಿಕ ವೈದ್ಯರದು. ಇದರ ಬಗ್ಗೆ ನಾವು ಈಗ ಚರ್ಚೆ ಮಾಡಿದ್ದೇವೆ. ಅದು ಇನ್ನೊಂದು ಉನ್ನತವಾಗಿ ಚರ್ಚೆ ಮಾಡಿಕೊಂಡು ಏನೆಲ್ಲ ಕೊರತೆ ನೋಡಿಕೊಂಡು ನಾವು ಬಗೆಹರಿಸ್ತೇವೆ. ಆರೋಗ್ಯ ಇಲಾಖೆಯಿಂದ ಏನಾದರೂ ಬರುತ್ತಾ ಉಚಿತವಾಗಿ? ಬರ್ತದೆ, ಅದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ವಿಲ್ ಗೆಟ್ ವೈನೇ ಅದು ಕೇಂದ್ರದಲ್ಲಿ, ಅದು ನಮ್ಮದೇ. ಆರೋಗ್ಯಶ್ರೀ ವಾಸ್ ಸ್ಟಾರ್ಟೆಡ್ ಬೈ ಯರ್ಸ್ ಇನ್ 2013. ಮತ್ತೆ ಕೇಂದ್ರದವರು ಅದನ್ನು 19 ಆಯುಷ್ಮಾನ್ ಅಂತ ಮಾಡಿದ್ದು. ಫಸ್ಟ್ ಇಟ್ಟು ಆರೋಗ್ಯಶ್ರೀ ಇತ್ತು ಅದಕ್ಕೆ. ಇಟ್ ವಾಸ್ ಫಸ್ಟ್ ಸ್ಟಾರ್ಟೆಡ್ ಇನ್ ಆಂಧ್ರ. ಅದನ್ನು ನಾವು ಕರ್ನಾಟಕದಲ್ಲಿ ಫಸ್ಟ್ 4 ಜಿಲ್ಲೆಯಲ್ಲಿ ಕಾಪಿ ಮಾಡಿದ್ದೆವು. 2013 ನಾವು ಅದನ್ನು ಎಲ್ಲ ಕಡೆಗೆ ಅದನ್ನು ವಿ ಸ್ಪ್ರೆಡ್ ಇಟ್ ಔಟ್. ಅಷ್ಟು ಮಾತ್ರ. ನಮ್ಮ ವಿಶೇಷ ಏನಿತ್ತು ಅಂದರೆ ಕರ್ನಾಟಕದವರಿಗೆ ಯಾವುದು ಎಲ್ಲ ಕಡೆ ಮೆಡಿಕಲ್ ಕಾಲೇಜ್ ನಮ್ಮಲ್ಲಿ ಇರಲಿಲ್ಲ ಎಲ್ಲ ಜಿಲ್ಲೆಯಲ್ಲಿ. ಸೊ ಯಾರಾದರೂ ಪೇಷಂಟ್ ಗುಲ್ಬರ್ಗ ಬೀದರ್ನವ್ರು ಇದ್ದರೆ ವಿ ಟು ಗಿವ್ ದೆಮ್ ಟ್ರೀಟ್ಮೆಂಟ್ ಇನ್ ಹೈದ್ರಾಬಾದ್ ಫ್ರೀ ಆಫ್ ಕಾಸ್ಟ್. ಇಫ್ ಬಿಜಾಪುರ ಪ್ರದೇಶ ಇದ್ದರೆ ಕೋಲ್ಹಾಪುರದಲ್ಲಿ ಅವರಿಗೆ ಕೋಲಾರಲ್ಲಿ ಫ್ರೀ ಇತ್ತು. ಬೆಲ್ಗಾಮ್ ಇದೆ, ಗೋವಾದಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ. ಫ್ರೀ ಗೌರ್ಮೆಂಟ್ ದುಡ್ಡು ಕೊಡ್ತದೆ. ಬಿಕಾಸ್ ನಮಗೆ ಪ್ಲೇಸ್ ವಾಸ್ ನಾಟ್ ಇಂಪಾರ್ಟೆಂಟ್, ದ ಪೀಪಲ್ ಆಫ್ ಕರ್ನಾಟಕ ವಾಸ್ ಇಂಪಾರ್ಟೆಂಟ್. ಸೊ ಈ ರೀತಿಯ ಅದು ಕೇರಳದಲ್ಲಿ ಅದು ಇಲ್ಲ, ಬೇರೆ ರಾಜ್ಯಗಳಲ್ಲಿ. ಒಂದು ಮಾದರಿಯಾಗಿ ನಾವು ಅದನ್ನು ಮಾಡ್ತೇವೆ. ಕೆಲವೊಂದು ಇವರು ಹೇಳಿದ ಕೆಲವೊಂದು ಸ್ಕೀಮಿಗಳು ನಾವು ಅದನ್ನು ಇನ್ನಷ್ಟು ಉತ್ತಮ ತರಬೇಕಂತ ಇದ್ದೇವೆ. ಬಟ್ ಪ್ಲ್ಯಾನ್ ಇಟ್ ಔಟ್ ಮತ್ತು ನಾವು ಅದನ್ನು ಅನುಷ್ಠಾನ ಮಾಡುವಾಗ ನಿಮಗೆ ಹೇಳ್ತೇವೆ. ಇಲ್ಲದೆ ನಾನು ಹೇಳಿದರೆ ಸಾಕು, ನಾನು ಇದನ್ನೆಲ್ಲ ಬಿಟ್ಟು ಈ ಸ್ಕೀಮ್ ಬರೀ ಮತ್ತು ಜನ ಮತ್ತೆ ಕೇಳಿ ಸ್ಕೀಮ್ ಎಲ್ಲಿ ಉಂಟಂದರೆ ನಾವೆಲ್ಲಿ ನೋಡ್ಕೊಂಡು ಬರೋದು. ಅದಕ್ಕಾಗಿ ಇದೆಲ್ಲ ಮುಗೀಲಿ ಮತ್ತೆ ಅದನ್ನು ನಾವು ಹೇಳ್ತೇವೆ. ಪ್ರಾರಂಭದಲ್ಲಿ ನೀವು ಗ್ರಾಮೀಣ ಭಾಗದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿದ್ರಿ. ಏನು ಹೆಣಪ್ಪ ಆಗ್ಬೋದು? ಅದು ಯಾರು ಗ್ರಾಮೀಣ ಮಟ್ಟ ನೋಡಿ, ಯಾವುದೇ ಆಸ್ಪತ್ರೆ ಇಲ್ಲ ನಗರ ಅಲ್ಲಿ ಏನಿದೆ, ಡಾಕ್ಟರ್ ಬೇಕು, ನರ್ಸ್ ಇರಬೇಕು, ಮದ್ದು ಇರಬೇಕು, ಇದು ಮೇಯ್ನ್ ಇರುವಂಥದ್ದು. ಅದೇ ಅಲ್ಲಿಗೆ ಡಾಕ್ಟ್ರುಗಳು ಹೋಗೋದು ಸ್ವಲ್ಪ ಕಡಿಮೆ ಗ್ರಾಮೀಣ ಮಟ್ಟಕ್ಕೆ. ಡಾಕ್ಟ್ರ್ ಮಾತ್ರ ನಾನು ಹೇಳೋದಲ್ಲ, ಯಾರು ಕೂಡ ಹೋಗೋದು ಕಡಿಮೆ. ಅಧಿಕಾರಿಗಳಿರಲಿ, ಇನ್ನೊಬ್ಬರು ಯಾರು ಕೂಡ ಇರಲಿ, ಕಲಿ ಸವಲತ್ತು ಫೆಸಿಲಿಟೀಸ್ ಅಂತೇಳಿ. ಸೊ ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಆ ಗ್ರಾಮೀಣ ಮಟ್ಟ ಅಂತ, ನಾಟ್ ರೂರಲ್ ಏರಿಯಾ, ಒಂದು ಜಿಲ್ಲೆಯ ಬಾರ್ಡರ್ ಏರಿಯಾ, ದಟ್ ಈಸ್ ಮೋಸ್ಟ್ ರಿಮೋಟ್ ಏರಿಯಾ ಆಗಿಬಿಡ್ತದೆ ಒಂದು ಜಿಲ್ಲೆಯ. ಅಲ್ಲಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತೇವೆ. ಸಮುದಾಯ ಆರೋಗ್ಯ ಕೇಂದ್ರಗಳಿರ್ತಕ್ಕಂಥ ವೈದ್ಯರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತ ಚರ್ಚೆ ಆಗಿತ್ತು ಸರ್. ಆ ಥರ ಇಲ್ಲಿ ಏನು ಕೊರತೆ ಆಗೋದಿಲ್ವಾ? ಅದರ ಬಗ್ಗೆ ಹಿಂದೆ ಚರ್ಚೆ ಆಗಿತ್ತು, ನಾವು ಚರ್ಚೆ ಮಾಡ್ತೇವೆ. ಯಾರಿಗೂ ಕೂಡ ತೊಂದರೆ ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಅದರಲ್ಲಿ ವಿಲ್ ಸಿ ದ್ಯಾಟ್. ನಿಮ್ಮ ಸರ್ವೆ ಪ್ರಕಾರ ಇನ್ ಎವ್ರಿ 10 women ಅಲ್ಲಿ PCOS ಅನ್ನೋ ಒಂದು ಸಿಂಡ್ರೋಮ್ ಜಾಸ್ತಿ ಆಗ್ತಾ ಇದೆ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಅದ್ರ ಬಗ್ಗೆ ನೀವೇನಾದರೂ ಸ್ಪೆಷಲ್ ಅವೇರ್ನೆಸ್ ಅನ್ನು ಪ್ಲಾನ್ ಮಾಡಿದ್ದೀರಾ? PC ರೇಟ್ ಜಾಸ್ತಿ ಆಗ್ತಿದೆ. ಐ ವಿಲ್ ಅಲೋಕೇಟ್ ರೇಟ್ ಒಂದು ನೋಟ್ ಮಾಡಿ. ಇದು NFHS ನಿನ್ನೆ ಮೊನ್ನೆ ರಿಪೋರ್ಟ್ ಕೂಡ ಹೇಳ್ತಾ ಇದೆ, ಸಿ ಸೆಕ್ಷನ್ ಜಾಸ್ತಿ ಆಗಿದೆ ಮತ್ತು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜಾಸ್ತಿ. ಐ ವಿಲ್ ಗೋ ಥ್ರೂ ಮ್ಯಾಟರ್ನಲ್ ಹೆಲ್ತ್ ಮತ್ತು ಇದರ ಬಗ್ಗೆ ವಿ ವಿಲ್ ಸಿ. ಒಂದು ಜೀರೋ ಮಿಷನ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೆಟರ್ನಲ್ ಡೆತ್ ಬಗ್ಗೆ. ಅದು ಇದಿದೆ, ಸೌತ್ ಭಾರತದಲ್ಲೇ ಹೈಯೆಸ್ಟ್ ಇದೆ, 78 ಡೆತ್ ಇದೆ. ಬಟ್ ಇಸ್ ರೆಡ್ಯೂಸ್ಡ್, ಈ ವರ್ಷಕ್ಕೆ ರೆಡ್ಯೂಸ್ ಆಗಿದ್ದಲ್ಲ ಮೆಟರ್ನಲ್. ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಕಂಪೇರ್ ಮಾಡಿದ್ರೆ ನಾವು ಹೈಯೆಸ್ಟ್. ಇಲ್ಲ, ಕೇರಳಕ್ಕಿಂತ ನಾವು ಸ್ವಲ್ಪ ಕರೆಕ್ಟ್ ನಾವು ಜಾಸ್ತಿ ಇದ್ದೇವೆ ಇದರಲ್ಲಿ. ಬಟ್ ತೆಲಂಗಾಣ ಇದು ಗೊತ್ತಿಲ್ಲ. ಅವ್ರು 24 ಇದೆ, ನಮ್ದು 78 78 ಇಲ್ಲ. 73 ಇದೆ ಸರ್ ರೀಸೆಂಟ್ ಸರ್ ರಿಪೋರ್ಟ್. ಐ ವಿಲ್ ಸಿ ಉಂಟು ದ್ಯಾಟ್, ನೋಡ್ತೇನೆ. ಆಸ್ಪತ್ರೆ ಬೆಡ್ ಬಗ್ಗೆ ಏನು ಚರ್ಚೆ ಆಯ್ತು ಸರ್? ಹೌದು, ಇಲ್ಲಲ್ಲ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಒಂದೇ ಬೆಡ್ಡಲ್ಲಿ ಇಬ್ಬರನ್ನ ಮಲಗಿಸೋದು ಆ ಥರದ್ದು ನಡೀತಾ ಇದೆ. ಅದು ಬೆಡ್ ಅಂತಲ್ಲ, ಅದು ನೋಡಿ ನೀವು ಅರ್ಥ ಮಾಡಿಕೊಳ್ಬೇಕು. ಒಂದು ಪ್ರೈವೇಟ್ ಆಸ್ಪತ್ರೆ 100 ಬೆಡ್ ಅಂತ ಇರ್ತದೆ. 101ನೇ ಪೇಷಂಟ್ ಹೋದರೆ ಹೋಗಿ ಇಲ್ಲಿಲ್ಲ ಅಂತ ಹೇಳ್ತಾರೆ, ರಿಟರ್ನ್ ಬರ್ತಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ 500 ಬೆಡ್ ಇರ್ತದೆ. 505ನೇ ಪೇಷಂಟ್ ಹೋಗ್ತಾನೆ ಅಲ್ಲಿ, ಅವ್ನು ರಿಟರ್ನ್ ಕಳಿಸ್ಲಿಕ್ಕೆ ಆಗ್ತದಾ? ರಿಟರ್ನ್ ಕಳಿಸಿ ನೀವು ಸ್ಟಾರ್ಟ್ ಮಾಡಿದ್ರಿ ಈಗ ಬಡ ಪೇಷಂಟ್ನು ಆಸ್ಪತ್ರೆ ರಿಟರ್ನ್ ಕಳಿಸಿದ್ರು ಅಂತೇಳಿ. ಅದಕ್ಕೆ ಅವರಿಗೊಂದು ಕೆಲವು ಕಡೆ ಹೋಗಿ ಅಡ್ಜಸ್ಟ್ ಮಾಡ್ತಾರೆ. ಒಂದು ಎಲ್ಲಿ ನಮ್ಮ ವಿಂಡೋ ಸೈಡಿನಲ್ಲಿ ಅಥವಾ ಒಂದು ಕಾರ್ನರಲ್ಲಿ ಒಂದು ರೂಮಲ್ಲಿ 2 ಬೆಡ್ ಇದನ್ನು ಹಾಕಿಕೊಂಡು ಹಾಕ್ತಾರೆ. ನೀವು ಹೋಗಿ ಏನು ಮಾಡಿದ್ರೆ ಗೊತ್ತುಂಟ, ಈ 480 ಜನ ಇದ್ದ ಕಡೆ ನೀವೇನು ನೋಡೋದಿಲ್ಲ, ಇಲ್ಲಿ ಏನು ನೋಡೋದು ಡಬಲ್ ಇದ್ದ ಕಡೆ. ನೀವು ಅದನ್ನು ಹೇಳಿ ಇಲ್ಲಿ ಬರೋರು ಕೂಡ ಬರೋದಿಲ್ಲ ಆಸ್ಪತ್ರೆಗೆ ಲಾಸ್ಟಿಗೆ ನೋಡುವಾಗ.
ಆದಾಗ ನಾವು ನಿಮ್ಮ ಸಲಹೆ ಕೇಳೋದು ನಮ್ಮ ಡಿಪಾರ್ಟ್ಮೆಂಟ್ ಚೆನ್ನಾಗಿದ್ದುಕೊಂಡು ಬಡ ಜನಸಾಮಾನ್ಯ ನಮ್ಮ ಡಿಪಾರ್ಟ್ಮೆಂಟನ್ನು ಇವತ್ತು ಪ್ರಯೋಜನ ತೆಕ್ಕೊಳ್ಬೇಕಾದ್ರೆ ನೀವು ನಮಗೆ ಪ್ರಮುಖವಾಗಿ ಇವತ್ತು ಸಹಕಾರ ಕೊಡಬೇಕು. ನೀವೇ ಏನು ಹೆಚ್ಚು ಕಮ್ಮಿ ಇದ್ದರೆ ನಮಗೆ ಹೇಳಿ, ನಮ್ಮ ಉತ್ತಮ ವ್ಯವಸ್ಥೆಯನ್ನು ನೀವು ಪ್ರಚಾರ ಮಾಡಿ, ಆವಾಗ ಜನಸಾಮಾನ್ಯದ ಪ್ರಯೋಜನ ತಗೊಳ್ಳಿಕ್ಕೆ ಮುಂದೆ ಬರ್ತಾರೆ. ಇಲ್ಲದ್ರೆ ನಾವು ಎಷ್ಟೇ ಉತ್ತಮವಾದ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಜನರು ಹಿಂದೇಟು ಆಗ್ತಾ ಇರ್ತಾರೆ. ನಾನು 2013 ಹೆಲ್ತ್ ಮಿನಿಸ್ಟರ್ ಇದ್ದಾಗ ಒಂದು ತಾಯಿ ಬಂದರು, ಬಡವರಂದರೆ ಬಡವರು, ಒಂದು ಪ್ರೈವೇಟ್ ಹಾಸ್ಪಿಟಲ್ ನನ್ನ ಮಗನ ಅಡ್ಮಿಟ್ ಮಾಡಲಿಕ್ಕಿದ್ದೆ, ನೀವೊಂದು ಫೋನ್ ಮಾಡಿ ಅಲ್ಲಿ ನಿಮಗೆ ಕಡಿಮೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಅಂತ. ನಾನು ಹೇಳಿದೆ, ಇಲ್ಲಿ ಎಷ್ಟೇ ಫೋನ್ ಮಾಡಿದರೂ ಕೂಡ ಒಂದು 25% ಕಡಿಮೆ ಮಾಡ್ಬೋದು. ನಿಮ್ಮ ಇದನ್ನು ವೆನ್ಲಾಕ್ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಸೇರಿಸಿ ನಾನು ಇದಕ್ಕಿಂತ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಹೇಳಿದೆ ಮಾತಾಡಿ. ಆಯ್ತು ಅಂತೇಳಿ ಹೋದರು. ಮತ್ತೆ ಫೋನ್ ಮಾಡಿ ಹೇಳ್ತಾರಂತೆ, ನನಗೆ ಅವ್ರು ಆಗೋದಿಲ್ಲ ಅಂತೇಳಿ ಚಿಂತೆ ಇಲ್ಲ, ನನ್ನ ಸರ್ಕಾರಿ ಆಸ್ಪತ್ರೆಗೆ ಹೇಳಲಿಕ್ಕೆ ಹೋಗೋದು ಅದು ನನಗೆ ಭಾಳ ಬೇಸರ ಆಗಿದೆ ಅಂತೇಳಿ. ಇದು ನಮ್ಮ ಜನರ ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್. ಯಾಕೆಂದರೆ ಅವ್ರಿಗೆ ಈ ಪೇಪರ್ ಟಿ ವಿ ನೋಡಿ ಅವರಲ್ಲಿ ಹೋಗಿರಲಿಲ್ಲ ಅಲ್ಲಿ ತನಕ. ಇದನ್ನು ನಿಮ್ಮದನ್ನಲ್ಲಿ ಟಿ ವಿ ನೋಡಿ ಪೇಪರ್ ನೋಡಿ ಅದಕ್ಕೆ ಅವರಿಗೆ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಸೊ ಅದನ್ನು ಬದಲಾವಣೆ ಮಾಡಬೇಕಾದ್ರೆ ನಾನಿರಲಿ, ಅಧಿಕಾರಿಗಳಿಗೆ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ನೀವು ಸರಿ ಇರಬೇಕೀಗ ನಮಗೆ. ನೀವು ಅದರ ಬಗ್ಗೆ ಕರೆಕ್ಟಾಗಿ ಪ್ರಚಾರ ಮಾಡಿದರೆ ಎಲ್ಲೋ ಕೂಡ ಕರೆಕ್ಟ್ ಆಗ್ತದೆ. ನಾವು ಚರ್ಚೆ ಮಾಡ್ತೇವೆ ಅದು ಮುಂದೆ ನಾನಿದ್ದಾಗ ಇತ್ತು. ಮುಂಚೆ ಇಟ್ ವಾಸ್ ಓನ್ಲಿ ನಾವು 30% APLನವ್ರು ಕೊಡಬೇಕು, 70% ಸರ್ಕಾರದಿಂದ ನಾನಿದ್ದಾಗ. ಮತ್ತು ಅದು ಬದಲಾವಣೆ ಆಗಿದೆ ಈಗ. ಸೊ ಐ ಆಮ್ ಥಿಂಕಿಂಗ್ ಯಾವ ರೀತಿ ಮಾಡ್ಬೋದೆಂದು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಒಂದು ಕಮಿಟಿ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಒಂದು ರಿಪೋರ್ಟ್ ಬರುತ್ತೆ ಸರ್, ಅದನ್ನು ಪಬ್ಲಿಷ್ ಮಾಡ್ತೀವಿ ಸರ್. ಓಕೆ, ವಿಲ್ ಒನ್ಸ್ ಸೂನ್ ಆಸ್ ದಟ್ ವಿಲ್ ಗಿವ್ ದ ರಿಪೋರ್ಟ್. ದೆನ್ ಒನ್ ಥಿಂಗ್, ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಒಂದು ಆ್ಯಕ್ಷನ್ ಪ್ಲ್ಯಾನ್ ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿ ಓವರ್ ಯೂಸ್ ಆಗ್ತಾ ಇದ್ದಾರೆ ಸರ್. ಅದರಿಂದ ಸೈಡ್ ಎಫೆಕ್ಟ್ ಪ್ರಿವೆಂಟ್ ಮಾಡೋದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ದೇ ವಾಂಟ್ ಟು ಮೇಕ್ ಅನ್ ಆ್ಯಕ್ಷನ್ ಪ್ಲ್ಯಾನ್ ಹೌ ಟು ಪ್ರಿವೆಂಟ್ ಇಟ್ ಅಂತ ಹೇಳಿಕೊಂಡು ಲೆಟ್ ಇಟ್ ಕಮ್, ದೆನ್ ವಿಲ್ ಗೆಟ್ ಬ್ಯಾಕ್ ಟು ಯು. ಇದರ ಮಧ್ಯದಲ್ಲಿ ಒಂದು ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ ಬರ್ತಾಯಿದೆ. ಎಲ್ಲ ಸಂಘ ಸಂಸ್ಥೆಯರು ಕೂಡ ಬ್ಲಡ್ ಡೊನೇಷನ್ನಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಅವರವರಲ್ಲಿ ಅಲ್ಲಿ ಬ್ಲಡ್ ಕ್ಯಾಂಪನ್ನು ಹಮ್ಮಿಕೊಳ್ಬೇಕು. ಅವ್ರಿಗೆ ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಯಿಂದ ಏನೆಲ್ಲ ಸಹಕಾರ ಬೇಕು ನಾವು ಕೊಡ್ತೇವೆ. ಯಾರೆಲ್ಲ ಈ ಬ್ಲಡ್ ಕ್ಯಾಂಪ್ ಇವತ್ತು ಆ ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾರೆ, ಅವರು ನಮಗೆ ಒಂದು ಅದರ ಮಾಹಿತಿ ನಮ್ಮದು ವೆಬ್ಸೈಟ್ ಮಾಡ್ತೇವೆ. ಅದನ್ನು ನಮಗೆ ಅಪ್ಲೋಡ್ ಮಾಡಿದರೆ ಅವರಿಗೆ ನಾವು ಅಪ್ರಿಷಿಯೇಷನ್ ಒಂದು ಸರ್ಟಿಫಿಕೇಟ್ ಆ ಸಂಸ್ಥೆಗೆ ನಾವು ಇಲ್ಲಿಂದಲೇ ಅವರಿಗೆ ನಾವು ಕೊಡ್ತೇವೆ. ಇದರಲ್ಲಿ ಹಾಗೆ ಸ್ನೇಕ್ ಬೈಟ್ ಆಗಿ ಯಾರಾದರೂ ಒಬ್ಬರು ಪೇಷಂಟನ್ನು ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರೂ ಕೂಡ ಅವ್ರಿಗೆ ಕೂಡ ಈ ರೀತಿಯ ಅಪ್ರಿಷಿಯೇಷನ್ ಒಂದು ಸರ್ಟಿಫಿಕೇಟ್ ಕೊಡಲಿಕ್ಕೆ ನಾವು ಇವತ್ತು ಗುಡ್ ಸಮ್ಯಾರಿಟಿ ಅನ್ನೊಂದು ಇದರಲ್ಲಿ ನಾವು ಇವತ್ತು ಕೊಡ್ತೇವೆ. ಯಾಕೆ ಅವರೊಂದು ಮಾನವೀಯತೆ ಕೆಲಸ ಮಾಡಿದ್ದಕ್ಕೆ ಅವ್ರು ಗುರುತಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ. ಇದನ್ನು ಹಮ್ಮಿಕೊಳ್ಳೋದು ಮತ್ತು ಎಲ್ಲರೂ ಕೂಡ ಭಾಗವಹಿಸಬೇಕು. ಪ್ರಮುಖವಾಗಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಈ ಕಣ್ಣಿಗೆ ಏನೆಲ್ಲ ನಮ್ಮ ಸ್ಕೀಮ್ ಇದೆ, ಏನೆಲ್ಲ ಸಮಸ್ಯೆ ಇದೆ ಮತ್ತು ಏನು ಭವಿಷ್ಯ ತರಬೇಕು ಅಂತೇಳಿ ನಾವೊಂದು ವಿಷನ್ ಕಮಿಟಿ ಅಂತ ಮಾಡ್ತೇವೆ. ಸ್ಟೇಟ್ ವಿಷನ್ ಕಮಿಟಿ ಹೆಡೆಡ್ ಬೈ ಎ ಗುಡ್ ವಿಷನರಿ ಡಾಕ್ಟರ್, ನಮ್ಮ ಐ ಡಾಕ್ಟರ್ ಮುಖಾಂತರ. ಅದೇ ರೀತಿಯಲ್ಲಿ ಮೆಂಟಲ್ ಹೆಲ್ತಿಗೆ ಏನು ಇವತ್ತು ನಮ್ಮ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಸ್ ಇದೆ, ಅದನ್ನು ಎಷ್ಟು ಅನುಷ್ಠಾನ ಆಗ್ತಿದೆ, ಹೇಗೆ ಆಗ್ತಿದೆ ಮತ್ತು ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿಕೊಂಡು ಒಂದು ಮೆಂಟಲ್ ಹೆಲ್ತ್ ಕಮಿಟಿಯನ್ನು ಕೂಡ ಇವತ್ತು ನಾವು ಅದನ್ನು ಡಾಕ್ಟರ್ ಮುಖಾಂತರ ಮಾಡುವಂಥದ್ದು. ಕಾಕ್ಲಿಯರ್ ಇಂಪ್ಲಾಂಟ್ ಒನ್ ಆಫ್ ದ ಬೆಸ್ಟ್ ಸ್ಕೀಮನ್ನು ನಾವು ತರಬೇಕು. ಅದನ್ನು ಪರಿಣಾಮಕಾರಿ ಹೇಗೆ ನಾವು ಅದನ್ನು ಅನುಷ್ಠಾನ ಮಾಡಬೇಕಂತೇಳಿ ಕಾಕ್ಲಿಯರ್ ಇಂಪ್ಲಾಂಟ್ ಕಮಿಟಿಯನ್ನು ಕೂಡ ಇವತ್ತು ಮಾಡುವಂಥದ್ದು. ಅದೇ ರೀತಿ ಓರಲ್ ಹೆಲ್ತ್ಗೆ ಸಂಬಂಧಪಟ್ಟ ಕೂಡ ಈ ಒಂದು ನಮ್ಮ ಡೆಂಟಿಸ್ಟ್ ಅವರ ಆ ಒಂದು ದೊಡ್ಡ ಮಟ್ಟದ ಏನು ಡಾಕ್ಟರ್ಸ್ ಇದ್ದಾರೆ ಆ ಕಮಿಟಿಯನ್ನು ಮಾಡಿ ದೇ ನಾಟ್ ಅಡ್ವೈಸರಿ ಕಮಿಟಿ, ನಮ್ಮ ಅಧಿಕಾರಿಗಳ ಮತ್ತು ಜನರ ಮಧ್ಯೆ ನಮಗೆ ಒಂದು ಸೇತುವೆಯಾಗಿ ಅವರು ಕೆಲಸ ಮಾಡಿಕೊಂಡು ಸಿಸ್ಟಮನ್ನು ಕರೆಕ್ಟಾಗಿ ತರಲಿಕ್ಕೆ ಅವರ ಸಹಾಯ ಸಹಕಾರ ನಾವೆಲ್ಲ ತಗೊಳ್ತೇವೆ. ಯಾವುದು ಡ್ರಾಫ್ಟ್ ಆಗಿದೆ ಸರ್, ಫೈನಲ್ ಇದು ಮಾಡ್ತೀವಿ ಸರ್. ಸೋಷಿಯಲ್ ಮೀಡಿಯಾ ಯೂಸು ಮತ್ತು ಡಿಜಿಟಲ್ ಇದು ಯೂಸ್ ಬಗ್ಗೆ ಅದು ಫೈನಲ್ ಮಾಡಿ ತಮಗೆ ಪಬ್ಲಿಷ್. ಓಕೆ, ನೆಕ್ಸ್ಟ್ ವಿಲ್ ಗೆಟ್ ಇಟ್. ನಿಮ್ಮ ಸಲಹೆ ಸೂಚನೆ ಇದೆಯಾ? ಯುವರ್ ಸಜೆಷನ್ಸ್? ಸರ್, ಈಗ ಜಯದೇವ್ ಹಾಸ್ಪಿಟ್ಲು
ಕ್ಯಾನ್ಸರ್ ಹಾಸ್ಪಿಟಲ್ ಇವೆಲ್ಲ ಹಳ್ಳಿಯಿಂದ ಬೆಂಗಳೂರು ಸಿಟಿ ಬರ್ತಾ ಇದ್ದಾರೆ. ಒಂದು ತಾಲೂಕು ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಯಾಕೆ ಒಂದು ಕ್ಯಾಂಪ್ ಹತ್ರ ಮಾಡಿ ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ ಇಲ್ಲಿ ಬರೋದು ತಡಿಬೋದಲ್ಲ ಸರ್? ನೋಡಿ, ಎಲ್ಲ ತಾಲೂಕಲ್ಲಿ ಆಗೋದಿಲ್ಲ, ಕೆಲವೊಂದು ರೀಜನ್ ಏರಿಯಾದಲ್ಲಿ ಮಾಡ್ಬೋದು. ಈಗಾಗಲೇ ಗುಲ್ಬರ್ಗ ರೀಜನ್ಗೆ ಆಗಿದೆ, ಮೈಸೂರು ರೀಜನ್ಗೆ ಆಗಿದೆ, ಇನ್ನೊಂದು ಕೋಸ್ಟಲ್ಗೆ ಮಂಗಳೂರು ರೀಜನಲ್ಲಿ ಆದರೆ ಇದೆಲ್ಲ ಕೂಡ ಇವತ್ತು ಪ್ರಯೋಜನ ಆಗ್ತದೆ. ನಾವೆಲ್ಲ ಕಡೆ ನಮಗೆ ಡಾಕ್ಟರ್ ಸಿಗಬೇಕಲ್ಲ. ಡಿಸ್ಟ್ರಿಕ್ಟ್ ಲೆವೆಲ್ ಯೂಸ್ ಮಾಡ್ಬೋದು. ಅಲ್ಲ, ಜಿಲ್ಲೆಯಲ್ಲಿ ಕೂಡ 4-5 ಜಿಲ್ಲೆಗೆ ಒಂದಂತ ಮಾಡ್ಬೋದು. ಹಾಗೆ ಎಲ್ಲರಿಗೂ ಬರ್ತಾರ, ಇಷ್ಟು ಪರ್ಸೆಂಟೇಜೇ ಬರೋದು. ರೀಜನಲ್ ಏರಿಯಾಕ್ಕೆ ಒಂದು ಮಾಡಿಕೊಂಡು ಹೋಗ್ಬೋದು, ಆಗ್ತದೆ. ಈಗ ಮೈಸೂರು ಆಗಿದೆ, ಗುಲ್ಬರ್ಗ ಆಗಿದೆ, ಮುಂದಿನ ಬೇರೆ ಬೇರೆ ಕಡೆ ಆಗ್ತದೆ. ಸೊ ವಿಲ್ ಡೆವಲಪ್. ಥ್ಯಾಂಕ್ ಯು.